ಸ್ವಲ್ಪ ಸಮಯ ದೇವ್ರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಓಕೆ, ಬೈಬಲ್ ತೆಗೆದು ದೇವ್ರ ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಮುಳ್ಳಿನ ಪೊದೆಗಳಿಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನವನ್ನೆಲ್ಲ ಅಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆ ಸುಟ್ಟುವವನಿಗೆ ಕಾರಣವನ್ನು ತಿಳ್ಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೂ ಅವನು ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯಿಂದ ಮೋಶೆ ಮೋಶೆ ಎಂದು ಕರೆಯನು. ಅದಕ್ಕೆ ಅವನು ಇದೋ ಇದ್ದೇನೆ ಎಂದು ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆಳಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಸಾಕು. 2ನೇ ವಚನ ಮಾತ್ರ ವಾಕ್ಯಕ್ಕಾಗಿ ಮತ್ತೊಂದ್ಸರಿ ಓದು, ಅದನ್ನು ಕೇಳಿಸ್ಕೊಳ್ಳಿ ಎಲ್ಲರೂ. ಅಲ್ಲಿ ಮುಳ್ಳಿನ ಪೊದೆಗಳಿಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ಸಾಕು. ಆ ಒಂದು ವರ್ಡ್ ಸಾಕು. ಏನೈತಲ್ಲಿ? ಮುಳ್ಳಿನ, ಎಲ್ಲರನ್ರಿ ಏನೈತಲ್ಲಿ? ಮುಳ್ಳಿನ ಪೊದೆಗಳು ಅಲ್ಲಿ ಬಹಳ ಇದಾವ ಮಾತು. ಆದ್ರೆ ಒಂದು ಪೊದೆಗೆ ಏನ್ ಅಂಟ್ಕೊಂಡಂತೆ? ಬೆಂಕಿ ಅಂಟ್ಕೊಂಡಂತ ಮಾತು. ಬಹಳ ಪೊದೆಗಳಿದಾವ ಅನ್ಕೊಂಡಿನಿ ನಾನು. ಆದ್ರೆ ಅಲ್ಲಿ ಒಂದು ಪೊದೆಗೆ ಮಾತ್ರ ಬೆಂಕಿ ಅಂಟ್ಕೊಂಡಂತ. ವಾಕ್ಯ ಓದೋರು ಮಾತ್ರ ನೀವು ಬೈಬಲ್ ನೋಡ್ರಿ, ಓದ್ಲವ್ರೆಲ್ಲರ ಈ ಕಡೆ ಗಮನ ಇಟ್ಟು ಕಳ್ಸ್ಕೊಳ್ರಿ. ಒಬ್ಬ ಹುಡುಗ ಪ್ರಿನ್ಸಿಪಲ್ ಸಾರ್ ಹೇಳ್ತಾ ಇದ್ದಂತೆ, ಏ ತಮ್ಮ, ದೇವ್ರು ಯಾವಾಗ ನಿನಗೆ ಪ್ರತ್ಯಕ್ಷ ಆದ್ರೆ ನೀನೇನ್ ಮಾಡ್ಬೇಕಂತಂದ್ರೆ, ನನಗೆ ಜ್ಞಾನ ಕೊಡು ದೇವ್ರೆ, ವಿವೇಕ ಕೊಡು ದೇವ್ರೆ, ಬುದ್ಧಿ ಕೊಡು ದೇವ್ರೆ, ತಿಳುವಳಿಕೆ ಕೊಡು ದೇವ್ರೆ ಅಂತ ನೀನ್ ಕೇಳ್ಕೋಬೇಕಂತ ಪ್ರಿನ್ಸಿಪಲ್ ಸಾರು ಹೇಳ್ತಾ ಇದ್ದಂತೆ ಕಾಲೇಜ್ನ ಹುಡುಗ. ಯಾಕಂದ್ರೆ ಕಾಲೇಜ್ಗೆ ಹೋಗುವ ಸಮಯದಲ್ಲಿ ಬಹಳ ಹೆಚ್ಚು ಕಡಿಮೆ ಮಾಡ್ತಿರ್ತಾರ ಮತ್ತ ಹುಡುಗರು. ಅವಾಗ ಆ ಹುಡುಗ ಇದ್ದು ಆ ಹುಡುಗ ಹೇಳ್ತಾರಂತೆ, ಅಲ್ಲ ಸರ್, ಯಾರನ್ನ ದೇವ್ರ ಕಂಡ್ರ ಜ್ಞಾನ ಕೊಡು, ತಿಳುವಳಿಕೆ ಕೊಡು, ಬುದ್ಧಿ ಕೊಡು, ವಿವೇಕ ಕೊಡಂತ ಎದಕ್ ಕೇಳ್ಕೊಬೇಕು ಸರ್? ಇವಾಗ ನಂಗೆ ದೇವ್ರು ಏನಾರ ಕಂಡ್ರಗಿನ ನಾನು ಅಂತದೆಲ್ಲ ಏನ್ ಕೇಳ್ಕೊಬೇಕಲ್ಲ ಸರ್? ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಆಸ್ತಿ ಕೊಡು, ನನಗೆ ಎಲ್ಲಾ ಕೊಡು, ರೊಕ್ಕ ಕೊಡು, ಹಣ ಕೊಡು ಅಂತ ನಾನು ಕೇಳ್ಕೊಂಡ್ ಸಾರ್ ಅಂತ ಆ ಹುಡುಗ ಮಾತಾಡುವಂತ ಸ್ವಭಾವದಿಂದ ಮಾತಾಡ್ತದನ ಮಾತು ಪ್ರಿನ್ಸಿಪಲ್ ಸಾರ್ ತಕ. ಅದೇ ನಾನು ಏನ್ ಹೇಳ್ತದೆ, ನೀನೇನ್ ಕೇಳ್ತವ್ಯ ಅಂತ ಕೇಳ್ತದನ ಮಾತು. ನಾನೇನ್ ಹೇಳೋದು, ನಿನಗೆ ದೇವ್ರ ಕಂಡ್ರಿಗಿನ ನೀನು ಏನ್ ಕೇಳ್ಕೋಬೇಕಂತ ಹೇಳ್ತಾನ? ಜ್ಞಾನ ಕೊಡು, ವಿವೇಕ ಕೊಡು, ತಿಳುವಳಿಕೆ ಕೊಡು, ಬುದ್ಧಿ ಕೊಡು ಅಂತ ಕೇಳ್ಕೋಬೇಕ. ನೀನು ಅದು ಕೊಡು ಇದು ಕೊಡು ಅಂತ ಎದಕ್ ಕೇಳ್ಕೊಂತಿ? ಹೌದು ಸಾರ್, ಈ ಲೋಕದಾಗ ಯಾರು ಏನಿಲ್ಲ ಅದು ಕೇಳ್ಕೊಂತಾರ ಸಾರ್ ಅಂತಂದಂತೆ. ಈ ಲೋಕದಾಗ ಯಾರು ಏನಿಲ್ಲ ಅದು ಕೇಳ್ಕೊಂತಾರ ಸರ್, ನಾನೇ ಕೇಳ್ಕೊಂಬಿಲ್ಲ ಅವಲ್ಲ. ಬೇಕಂದ್ರೆ ದೇವ್ರ ಕಂಡ ನೀನೇ ಕೇಳ್ಕ, ಇನ್ನೂ ಸ್ವಲ್ಪ ನನಗೆ ಜ್ಞಾನ ಕೊಡು, ಬುದ್ಧಿ ಕೊಡು, ವಿವೇಕ ಕೊಡು ಅಂತ ನಾನೇ ಕೇಳ್ಕೊಂಬ್ಲೆ ಅಂತದನ ಮಾತು. ಯಾರಿಗೆ? ಪ್ರಿನ್ಸಿಪಲ್ ಸಾರ್ಗೆ. ಪ್ರಿನ್ಸಿಪಲ್ ಜ್ಞಾನ ಇಲ್ಲ, ಪ್ರಿನ್ಸಿಪಲ್ ವಿವೇಕ ಇರಕಲ್ಲ, ಆತ ಅಷ್ಟಿಲ್ದಂಗ ಪ್ರಿನ್ಸಿಪಲ್ ಆಗಿರ್ತಾನ. ಈ ಓದ ಹುಡುಗ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಬುದ್ಧಿ ಬೇಕಂತ ಕೇಳ್ಯಾರ, ಅವನಂತಾನಂತೆ ಹುಡುಗ. ಅವು ಸಾರ್ ಯಾರಿಗ ಏನಿಲ್ಲ ಅದಕ್ಕೆ ಕೇಳ್ತಾರ ಸರ್ ಅಂತದನಂತೆ. ಸಾರ್ ತಲೆ ಕೆರ್ಕಂತ ಹೋಗ್ತಾನಂತೆ, ಇವ್ರಿಗೆ ಹೇಳಿದ್ದು ನನ್ನದು ಬುದ್ಧಿ ತಪ್ಪಿದ್ದಂಗೆ ಐತಿ ನೋಡಿ, ಯಾರಿಗ ಏನಿಲ್ಲ ಅದಕ್ಕೆ ಅಂದ್ರೆ ಇವ್ರಿಗೆಲ್ಲ ಐತಿ, ನನಗೆ ಇಲ್ಲ ಅಮ್ಮಂಗ ನನಗೆ ರಿವರ್ಸ್ ಹೇಳ್ತಾನಂತ ನಾವು ಪರಿಸ್ಥಿತಿ ಇರ್ತ. ಅಂದ್ರೆ ದೇವರ ಹತ್ರ ಕೂತ್ಕೊಂಡು ನಾವು ಕೇಳ್ಕೊಳ್ಬೇಕಾದ್ರೆ ಜ್ಞಾನನೇ, ವಿವೇಕನೇ, ತಿಳುವಳಿಕೆನೆ. ಯಾಕಂದ್ರೆ ಜ್ಞಾನ ಒಬ್ಬ ಮನುಷ್ಯನಿಗೆ ಐತಂತಂದ್ರೆ ಹೆಂಗ ಇರ್ಬೇಕು ಈ ಲೋಕದಲ್ಲಿ, ಹೆಂಗ ಇರ್ಬೇಕು ದೇವರ ಹತ್ರ ಆತ ಅರ್ಥ ಮಾಡ್ಕೊಂತಾನಂತೆ. ಹಲ್ಲೆಲೂಯಾ. ಓಕೆ, ಓದಿರೋ ಭಾಗಕ್ಕೆ ನಾವು ಮತ್ತೆ ತಿರುಗಿ ಬರೋಣ. ಇಲ್ಲಿ ಪೊದೆ ಅನ್ನುವಂಥದ್ದು ಭಾಗದಿಂದ ಕೆಲವು ಅಂಶಗಳನ್ನು ನಾವು ಮಾತಾಡಿಕೊಂಡು ದೇವ್ರ ವಾಕ್ಯಕ್ಕೆ ನಾವು ಮುಂದಕ್ಕೆ ಹೋಗೋಣ. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಒಂದು ಘಟನೆ ನಡೆಯಕ್ಕಿಂತ ಮೊದಲೇ ಆತನ ಬ್ಯಾಕ್ ಗ್ರೌಂಡ್ಗೆ ಹೋದ್ರೆ, ಅಸಲಿ ಗಂಡು ಮಕ್ಕಳೇ ಬದುಕಬಾರ್ದು ಅನ್ನುವ ಪರಿಸ್ಥಿತಿಯಲ್ಲಿ ಈತ ಹುಟ್ಟನ ಮಾತು. ಈತನ ಹೆಸರೇನು? ಎಲ್ಲರೂ ಹೇಳ್ರಿ, ಈತನ ಹೆಸರೇನಮ್ಮ? ಮೋಶೆ. ಅಂದ್ರೆ ಇವರು ಬಾನಿಸರಾಗಿ ಈಜಿಪ್ಟ್ ನಲ್ಲಿ, ಐಗುಪ್ತ ದೇಶದಲ್ಲಿದ್ದರ ಅಂತ ಸಮಯದಲ್ಲಿ ಈತ ಹುಟ್ಟನ ಮಾತು.
ಹುಟ್ಟಿದ್ರೆ ಅವ್ರ ಅಮ್ಮ ಏನ್ ಮಾಡ್ಯಾಳಂದ್ರೆ 3 ತಿಂಗಳು ಆತನ ಬಚ್ಚಿಟ್ಟಾಳಂತೆ, ಕಾಣ್ಲಾರ್ದಂಗೆ. ಯಾರಿಗೆ? ಫರೋಹನನ ಆಜ್ಞೆನು, ಒಂದು ವೇಳೆ ಇಬ್ರಿಯರು ಇಸ್ರಾಯೇಲ್ ಸ್ತ್ರೀಯರು ಯಾರಾದ್ರೂ ಗಂಡು ಮಗನ ಅಂದ್ರೆ ಹಡಿದ್ರೆ ಅವನು ಹುಟ್ಟಿದ ಕೂಡಲೇ ಕುತ್ತಿಗೆ ಏನ್ ಮಾಡ್ಬಿಡ್ಬೇಕು, ಸಾಯಿಸ್ಬೇಕಂತೇಳಿ ನಿಯಮ ಮಾಡ್ಯಾನ, ಮಾತು ಆಜ್ಞೆ ಮಾಡ್ಯಾನ. ಅದು ಮಾಡಿದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇವರು ಸೂಲಿಗಿತ್ತೇರಿ ಹೇಳ್ತದ್ರಂತೆ, ಇಬ್ರಿಯ ಸ್ತ್ರೀಯರು ಬಹಳ ಚುರುಕದಾರ ಅವರು, ಅದಕ್ಕೋಸ್ಕರ ನಾವು ಹೋಗಕ್ಕಿಂತ ಮೊದಲೇ ಅವರು ಹೆರಿಗೆ ಆಗ್ತದವ, ಅದಕ್ಕೋಸ್ಕರ ನಾವ್ ಏನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ಅವಾಗ ಹೇಳಿದ ಕೂಡಲೇ ಅವ್ರು ಮತ್ತೆ ರಾಜಿನ ಒಂದು ಆಜ್ಞೆ ಮಾಡೋಣ, ಮತ್ತೆ ಗಂಡು ಕೂಸುಗಳನ್ನ ತಾಂಡೋಗಿ ಎಲ್ಲಿ ಯಾವ ನದಿಯಾಗ ಹಾಕ್ರಂತೇನ, ನೈಲಾ ನದಿಯಲ್ಲಿ ಹಾಕ್ರಂತೇನ ಮಾತು. ನೋಡ್ರಿ, ನೈಲಾ ನದಿಯಲ್ಲಿ ಹಾಕ್ರಂತ ಹೇಳಿದಂತ ಈ ಫರೋಹನನು ಅಂತ ಸಮಯದಲ್ಲಿ ಹುಟ್ಟನ ಮಾತು ಮೋಶೆ. ನೋಡ್ರಿ, ಅರ್ಥ ಮಾಡ್ಕೊಳ್ರಿ ದೇವರ ಪ್ರಣಾಳಿಕ. ನಾವು ಈ ಭೂಮಿ ಮೇಲೆ ಹುಟ್ಟಿ ಬದುಕಿ ಬಾಳಿ ನಾವು ಜೀವನ ಮಾಡ್ಬೇಕಂದ್ರೆ ಎಂತ ಪರಿಸ್ಥಿತಿಯಲ್ಲಿ ಹುಟ್ಟಿದ್ರು ಕಾಪಾಡಕಂತ ಒಬ್ಬ ತಗನಂತೆ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವು ಸಾರಿ ಕರೋನಾ ಸಮಯದಲ್ಲಿ ಹುಟ್ಟಿದಂತರಿಗೆ ಗೊತ್ತಿರುತ್ತೆ ಆ ಪರಿಸ್ಥಿತಿ ಅಂತೇಳಿ. ಒಬ್ರತ್ರೊಬ್ರು ಸೇರಂಗಿಲ್ಲ, ಒಬ್ರತ್ರೊಬ್ರು ಮಾತಾಡಂಗಿಲ್ಲ, ಏನನ್ನ ಸ್ವಲ್ಪ ಕೆಮ್ಮಿದ್ರೆ ಸಾಕು ಅಸಲ ಅವ್ರನ್ನ ಮುಟ್ಟಿ ಬಿಡ ನೋಡಂಗಿಲ್ಲ. ಅವನ್ನ ದೂರ ನಮ್ಗೆ ಅಂತ ಪರಿಸ್ಥಿತಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಗೊತ್ತಿರುತ್ತ. ಎದಕ್ಕಂದ್ರೆ ಅವ್ರ ಲೈಫ್ನಾಗೆ ಮಾತಾಡುವಂಗ ಮಾತು, ನಾನು ಯಾವಾಗ ಹುಟ್ಟಿನ ಅಂತೇಳಿ ನಮ್ಮ ಮೈಕಲ್ ನೀನ್ ನೋಡಿ ನನಗೆ ಬರ್ತತ್ ಮತ್ತೆ ಯಾವಾಗ ನನಗೆ. ಎದಕ್ಕಂದ್ರೆ ಹುಟ್ಟಿದ ಕರೋನಾ ಟೈಮ್ ನಲ್ಲಿ ಅಸಲಿ ಆಸ್ಪತ್ರೆಗೆ ಹೋಗ್ಲಾರ್ದ ಪರಿಸ್ಥಿತಿಯಲ್ಲಿ ಹುಟ್ಟನ್ ಮಾತು ಆ ಮಗು. ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ಅಂತ ಪರಿಸ್ಥಿತಿಯಲ್ಲಿ ಮೋಸೆ ಹುಟ್ಟ್ಯಾನ. 3 ತಿಂಗಳು ಆಯಮ್ಮ ಬಚ್ಚಿಟ್ಟಾಳ. ಇನ್ನ 3 ತಿಂಗಳು ಆದ್ಮೇಲೆ ಬಚ್ಚಿಡಕ್ ಆಗಿಲ್ಲ. ಎದಕ್ಕಂದ್ರೆ ಮಗು ಜಾಸ್ತಿ ಅರಸುವಾಗ ಪಕ್ಕದ ಮನೆಗೆ ಕೇಳಿಸತ್ತ, ಈ ಕಡೆಗೆ ಕೇಳಿಸತ್ತ. ಏನ್ ಮಗು ಅರಸತ್ತ, ಏನ್ ಮಗು ಅದಂದ್ರೆ ಗಂಡು ಮಗ ಅಂದ್ರೆ ತಾನು ಎಲ್ಲಿ ಬಿಸಾಕ್ಬೇಕು, ನೈಲ ನದಿ ಬಿಸಾಕ್ಬೇಕು. ಒಂದು ವೇಳೆ ಅಂತಂದ್ರ ಎಲ್ಲರನ್ನ ಕತ್ತರಿಸಾಕ್ತಾರ ಮಾತು, ರಾಜನ ಸೈನಿಕರು ಎಲ್ಲರೂ ಬಂದು. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡೋಣ, 3 ತಿಂಗಳು ಬಚ್ಚಿಟ್ಟು 3 ತಿಂಗಳು ಆದ ಕೂಡಲೇ ಇನ್ನ ಬಚ್ಚಡ ಕಾಲಕ್ಕೋಸ್ಕರ ಒಂದು ಜಂಬು ಹುಲ್ಲಿನ ಪೆಟ್ಟಿಗೆ ಮಾಡಿ ಅದಕ್ಕೆ ಮಣ್ಣನ್ನು ರಾಳವನ್ನು ಬಳಿದು ಅದನ್ನ ಆ ಮಗುನ ಅದ್ರಲ್ಲಿ ಮಲಗಿಸಿ ತಾಂದೋಗಿ ನೈಲಾ ನದಿಯ ಅಂಚಿನ ಒಡ್ಡಿನಲ್ಲಿ ಇಟ್ಟಳಂತೆ ಅಮ್ಮ. ಆ ಮಗುನ, ಮೋಶೆ ಅನ್ನುವ ಮಗುನ ಆ ಜಂಬು ಹುಲ್ಲಿನ ಒಂದು ಪೆಟ್ಟಿಗೆ ತರ ಮಾಡಿ ಒಂದು ಬಾಕ್ಸ್ ಮಾಡಿ ಆ ಮಗುನ ಅದ್ರಲ್ಲಿ ಮಲಿಸಿ, ಅಪ್ಪ ಟಾಟಪ್ಪ, ಬದುಕಿದ್ರೆ ದೇವ್ರಿಗೆ ಸ್ತೋತ್ರ, ನೀನು ಹೋದ್ರೆ ದೇವರಿಗೆ ಸ್ತೋತ್ರಪ್ಪ, ನನ್ನ ಕೈಲಿ ಏನ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಇಷ್ಟು ದಿನ ನಾನು ಬಚ್ಚಿಟ್ಟಿನ ಅಂತ ಹೇಳಿ ಅಂತ ಪರಿಸ್ಥಿತಿಯಲ್ಲಿ ಮಗುನ ಜಂಬು ಹುಲ್ಲಿನ ಪೆಟ್ಟಿಗೆಲ್ಲಿ ಹಾಕಿ ಹೋಗಿ ಎಲ್ಲಿಟ್ಟು ಬಂದಳ ಅಮ್ಮ, ಹೋಗಿ ನೈಲ ನದಿಯಕ್ಕೆ ಹಾಕಿಲ್ಲ. ಎಲ್ಲಿಟ್ಟು ಬಂದಳ ಮಗುನ, ಆ ಒಂದು ನೈಲಾ ನದಿಯ ಅಂಚಿನ ಒಂದು ದಡದಲ್ಲಿ ಒಂದು ಅಂಚಿನಲ್ಲಿ ಇಟ್ಟು ಬಂದ ಮಾತು. ಕಾಯಕ್ ಯಾರನ್ನ ಇಟ್ಟಾಳ ಗೊತ್ತಾಯಮ್ಮ, ಅವ್ರ ಅಕ್ಕನ ಇಟ್ಟಾಳ ಮಾತು. ಯಾರನ್ನ? ಮಿರೇಮಣ್ಣ. ಆಯಮ್ಮ ನೋಡ್ತದಾಳ ಮಗು ಅದ್ರಲ್ಲಿ ಇಟ್ ಮಾತು. ಅವಾಗೆ ಫರೋಹನನ ಮಗಳು ಎದಕ್ ಬಂದಾಳ? ನದಿಗೆ ಸ್ನಾನ ಮಾಡಕ್ ಬಂದಾಳ ಮಾತು. ಫರೋಹನನ ಮಗಳು ಸ್ನಾನ ಮಾಡಕ್ ಬಂದಿದ್ರೆ ಅವರು ಆಯಮ್ಮನ ಸಂಗಡಿರುವಂತ ಆ ಸ್ನೇಹಿತರು ಆ ಕಡೆಗೆ ಓಡಾಡ್ತಾ ಇದ್ರೆ ಮಗು ಅಳ್ತಾ ಇತ್ತಿನ ಒಂದು ವೇಳೆ. ಅದಕ್ಕೋಸ್ಕರ ಅಲ್ಲಿ ಮಗು ಅಳ್ತಾ ಇದೆ, ಆ ಪೆಟ್ಟಿಗೆ ತಾಂಬಾರ ಅಂದಾಗ ಫರೋಹನ ಮಗಳಿಗೆ ಕೂಡಿ ತಾಂದು ನೋಡ್ತಾ, ಇದು ಖಚಿತವಾಗ್ಲಿ ಈ ಮಗು ಈಜಿಪ್ಟ್ ಅರ್ಧಂತಲ್ಲ, ಯಾರ್ದಿದ್ ಮಗು? ಇಬ್ರಿಯರ್ದು, ಇಸ್ರಾಯೇಲರ್ದು ಈ ಮಗು. ಯಾಕಂದ್ರೆ ನಮ್ಮ ಅಪ್ಪ ಆಜ್ಞೆ ಮಾಡೇನಲ್ಲ, ಅದಕ್ಕೋಸ್ಕರ ಈ ಮಗುನ ಇದ್ರಲ್ಲಿ ಬಿಸಾಕ ಹೋಗಿ ಬಂದಾರ ಅಂದ್ರೆ ಇದನ್ನ ನಾನ್ ಸಾಕಿ ಅಂತ ಅನ್ನುವ ಸಮಯದಲ್ಲಿ ಮಿರೇಮಳೆ ಬಂದು ಹೇಳ್ತಾ, ಈ ಮಗುನ ಸಾಕ್ಲಿಕ್ಕಾಗಿ ಒಬ್ಬ ದಾದಿನ ಕರ್ಕೊಂಬರಲ್ಲ, ಒಬ್ಬ ತಾಯಿನಂತ ಸರಿ ಕರ್ಕೊಂಬಂತ ಹೋಗಿ ಸೀದಾ ಹೋಗಿ ಅವ್ರ ಅಮ್ಮನ ಕರ್ಕೊಂಬರ್ತಾವ ಮಾತು ಹುಡುಗಿ. ಎದಕ್ಕಂದ್ರೆ ಆಯಮ್ಮ ಅವ್ರ ಅಕ್ಕ ಮಾತು. ಹಲ್ಲೆಲೂಯಾ. ಕರ್ಕೊಂಬಂದು ಅವಾಗ ಮುಂದೆ ನಿಂದ್ರಿಸಿದಾಗ ಫರೋಹನ ಮಗಳು ಮಾತಾಡ್ತಾಳೆ, ಈ ಮಗುನ ನನಗೋಸ್ಕರ ಬೆಳೆಸು, ನಿನಗೆ ಸಂಬಳ ಕೊಡ್ತಂತ ಮಾತು. ಸಂಬಳ ಕೊಡ್ತೀನಿ, ನೀನು ಮಗುನ ಬೆಳೆಸ ಅಂದ್ಕೊಳ್ಳಿ. ಆಯಮ್ಮ ಕರ್ಕೊಂಡು ಹೋಗಿ, ಆ ಮಗು ಯಾರ್ದು ಹೇಳ್ರಿ ಇವಾಗ? ಯಾರ್ದ ಮಗು? ಯಾರು ಎತ್ಕೊಂತದ್ರು? ಮತ್ತೆ ಕೊರೋನಾ ಮಗಳ ಕೈಯಿಂದ ಯಾರು ಎತ್ಕೊಂತದ್ರು ಅವ್ರದೇ ಆ ಮಗು. ಆಯಮ್ಮ ಎತ್ಕೊಂಡು ಹೋಗಿ ಮತ್ತೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಆಯಮ್ಮನ ಮುಂದೆ ಹೇಳಾರ್ದೆ, ಇದು ನನ್ನ ಮಗು ಅಂತ ಹೇಳಾರ್ದೆ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಹಾಲು ಬಿಡ ತನಕ ಮಗುನ ಆಯಮ್ಮ ಏನ್ ಮಾಡ್ತಾ ಅಂದ್ರೆ ಸಾಕ್ತಾಳ ಮಾತು. ಯಾಕಂದ್ರೆ ಬೈಬಲ್ ಅಲ್ಲಿ ನೋಡ್ತು ಮಾತು, ಸಮುವೇಲ ದೇವರ ಸನ್ನಿಧಾನಕ್ಕೆ ಬರುವಾಗ ಹಾಲು ಬಿಟ್ಟಿದ್ದಂತೆ. ಅವಾಗ ಹಾಲು ಬಿಟ್ಟಾಗ 3 ವರ್ಷ ಒಂದು ವೇಳೆ ಅವಾಗ ಕರ್ಕೊಂಬಂದು ದೇವರ ಸನ್ನಿಧಾನದಲ್ಲಿ ಒಪ್ಪಿಸ್ಕೊಟ್ಟು ಅನ್ನೋಳು ಓದ್ಲು ಮಾತು. ಈ ಅಮ್ಮಗೂಡಾಗಿ ಒಂದು 3 ವರ್ಷ ಆ ಮಗುನ ಹಾಲು ಕೂಡಿಸಿ ಬೆಳೆಸುವಾಗ 3 ವರ್ಷದೊಳಗಾಗೆ ಎಲ್ಲಾ ಬೋಧನೆ ಬೋಧಿಸಿಬಿಟ್ಟಿದ್ದಂತೆ ಅಮ್ಮ. ಹಲ್ಲೆಲೂಯಾ. ಎಷ್ಟು ವರ್ಷದಾಗ? ನಮ್ಮವರೆಗೆ 16 ವರ್ಷ ಆದ್ರೂ ಬೋಸಕ್ ಆಗಲ್ಲ ನಮ್ಮ ಕೈಲಿನ. ಆಯಮ್ಮ ಎಷ್ಟು ವರ್ಷ ಬೋಸ ಆ ಮಗುಗೆ?
ಬರೇ 3 ವರ್ಷ ಬಯಸ ಹೌದಲ್ವಾ? ಸಮುವೇಲ್ ಗೂಡಾಗಿ ಹಾಲು ಬಿಟ್ಟು ಕೂಡಲೇ ದೇವ್ರ ಸನ್ನಿಧಾನದಲ್ಲಿ ಬಂದು ಬಿಟ್ಟೋದಲ್ಲ, ಆ ಮಗು ಕೂಡ ಹಾಲು ಬಿಟ್ಟಂದ್ರೆ 3 ವರ್ಷಗೆ ಒಂದು ವೇಳೆ ಎಲ್ಲಾ ತಿಳ್ಕೊಂಡ್ಬಿಟ್ಟಿತ್ತಂತೆ. ಅಂದ್ರೆ ಅಷ್ಟು ಜ್ಞಾನ ಮಕ್ಕಳಿಗೆ ಇರ್ತತ್ ಮಾತು. ನೋಡ್ರಿ, ಓದಾಕ ಯಾವಾಗ ಆಗ್ತದೆ? ನಾವು ಸಣ್ಣ ಹುಡುಗರಿದ್ದಾಗ ಆಗ್ತೀವಿ. ದೊಡ್ಡವ್ರನ್ನ ತಾಡಾಗ ಆಗ್ತವ? ಕಲ್ರಿ ಓದು ಅಂತೇಳಿ ನೀವು ಕಲ್ತೀರಿ ರಾತ್ರಿ, ಅವ್ರಿಗೆ ಕಲಿಸ್ತದ ನಾವು. ಆ ಸಣ್ಣ ಮಕ್ಕಳಿಗೆ ಅಂತ ಮೆಮೊರಿ ಇರ್ತತ್ ಮಾತು. ದೇವರ ಶಕ್ತಿ ಕೊಟ್ಟಿರ್ತಾನ ಮಾತು. ಅದಕ್ಕೋಸ್ಕರವೇ ಹಾಲು ಬಿಟ್ಟು ಕೂಡಲೇ ಹೋಗಿ ಪರಾಣ ಮಗಳಿಗೆ ಕೊಟ್ಲ ಅಮ್ಮ, ನಾನು ನೀರಿನಿಂದ ಹೇಳಿದ್ರೆ ನೀವು ಮಗನಂತೇಳಿ ಮೋಸೆ ಅಂತೇಳಿ ಹೆಸರಿಟ್ಲು ಮಾತು. ಹೆಸರಿಟ್ಕೊಳ್ಳಿ ಅಲ್ಲಿ ಬೆಳಿತೇನ 40 ವರ್ಷ ಎಲ್ಲಾ ಐಗುಪ್ತದ ಎಲ್ಲಾ ಸಕಲ ವಿದ್ಯಾ ಸಕಲ ಭಾಷೆಗಳು ಎಲ್ಲ ನೈಪುಣ್ಯತೆಯನ್ನು ಕಲ್ತ್ಕೊಂಡು 3 ವರ್ಷದಾಗ ಎಲ್ಲ ತಾಯಿ ಹೇಳಿದ್ಲಲ್ಲ, ನೀನು ಮಾತ್ರ ಈಜಿಪ್ಟ್ ಕುಮಾರನಲ್ಲ, ನೀನು ಮಾತ್ರ ಇಸ್ರಾಯೇಲರಿಗೆ ಸಂಬಂಧಪಟ್ಟಾತನು, ನೀನು ದೊಡ್ಡವನಾದಾಗ ನೀನು ರಕ್ಷಿಸಬೇಕಾಗಿರೋದು, ಪ್ರಯೋಜನಕರವಾಗಬೇಕಾಗಿರೋದು ಇಸ್ರಾಯೇಲರಿಗೆ ಅಂತ ಹೇಳ್ಕೊಟ್ಟಿಲ್ಲಲ್ಲ. ಅದಕ್ಕೋಸ್ಕರ ಒಂದ್ ದಿವಸ ಆತನು 40 ವರ್ಷ ಆದ್ಮೇಲೆ ಆತನ ಅಧಿಕಾರ ಸ್ಥಾನದಲ್ಲಿ ಇರುವ ಪರಿಸ್ಥಿತಿಯಲ್ಲಿ ನೋಡಕಂತೇಳಿ ಸಿಟಿ ನೋಡಕಂತೇಳಿ ಈಜಿಪ್ಟ್ ನೋಡಕಂತ ಹೊರಗಡೆ ಬಂದ್ರೆ ಒಬ್ಬ ಇಬ್ರಿಯ ಮನುಷ್ಯನು ಒಬ್ಬ ಈಜಿಪ್ಟ್ ಮನುಷ್ಯನು ಜಗಳ ಆಡ್ತಿರ್ತಾರ ಮಾತು. ಇದೆಲ್ಲ ಇದರಲ್ಲಿ ಇರುವಂತ ಮ್ಯಾಟ್ರ್ ಓದ್ಸಕ ಟೈಮ್ ಹಾಕಲ್ಲ, ಅದ್ರ ಟೈಮ್ ಹೋಗ್ಬಿಡುತ್ತಾ. ಅದಕ್ಕೋಸ್ಕರ ನಾನು ನಿಮಗೆ ಸ್ಟೋರಿ ತರ ಹೇಳ್ತೇನೆ. ಇಬ್ರು ಗುದ್ದಾಡ್ತಾರ ಮಾತು. ಈಜಿಪ್ಟ್ ಒಬ್ಬ ಮನುಷ್ಯನು, ಇಬ್ರಿಯ ಒಬ್ಬ ಮನುಷ್ಯ, ಅಂದ್ರೆ ಇಸ್ರಾಯೇಲ್ ಅಥವಾ ಈಜಿಪ್ಟ್ ಐಗುಪ್ತ ದೇಶದ ಇಬ್ರು ಗುದ್ದಾಡ್ತಾ ಇದ್ರೆ ಆ ಕಡೆಗೆ ಈ ಕಡೆಗೆ ನೋಡಿದಂತೆ. ಎಕಡೆಗೆ ಈ ಕಡೆಗೆ ಒಂದ್ಸಾರಿ ಈ ಕಡೆಗೆ ಒಂದ್ಸಾರಿ ನೋಡಿರಂತೆ. ನಮ್ಮ ಮನುಷ್ಯನ್ನ ನೀನು ಬಡಿತಿದೀಯ, ನಮ್ಮ ಮನುಷ್ಯ ಅಂತ ನೀನು ವಾದ ಮಾಡ್ತದೀಯ ಅಂತೇಳಿ ಅವನ್ನ ಏನು ಮಾಡಿನಂದ್ರೆ ಈಜಿಪ್ಟ್ ಮನುಷ್ಯನ ಅಕ್ಕಡಿಗೆ ಈ ಕಡೆ ನೋಡಿ ಹೆಂಗ ಬಡದನ ಗೊತ್ತಿಲ್ಲ, ಒಂದ್ ಹೇಟಿಗೆ ಸತ್ಕೊಳ್ಬಿಟ್ಟನ. ಅಲ್ಲೆಲ್ಲೂಯ್ಯ, ಒಂದ್ ಹೇಟ ಇನ್ನು ಅಸಲಿ ಮಿಸ್ಗಾಡಿಲ್ಲ ಅಪ್ಪಯ್ಯ. ಒಂದ್ ಹೇಟಿಗೆ ಬಡದು ಉಸುಗನ ತಾಯಿ ಮುಚ್ಚಿಟ್ಟು ಸುಮ್ಮನೆ ಹಿಂಗ್ ಬರ್ತದ ಮತ್ತಷ್ಟೇ, ಏನ್ ಗೊತ್ತಿಲ್ಲ ಮಗ. ತಿರುಗಿ ದಿವಸ ಏನಾಯ್ತಂದ್ರೆ ಇಸ್ರಾಯೇಲ್ ಗುದ್ದಾಡ್ತದಾರ ಮಾತು. ಅವತ್ತು ಬಂದು ಏನಪ್ಪ ನೀವು ಇಬ್ರು ಅಣ್ಣ ತಮ್ಮರಲ್ಲ, ನೀವೆದಕ್ಕ ಗುದ್ದಾಡ್ತಾರೆ ಅಂತ ನನ್ನ ಮಾತು. ಈತ ಏನ್ ಅನ್ಕೊಂಡಂತಂದ್ರೆ ಇಸ್ರಾಯೇಲ್ ಮನುಷ್ಯನ ನನ್ನ ಅಂತ ಇವ್ರು ಕಂಡಿಡ್ತಾರೆ, ಇವ್ರು ಗುರುತಿಡ್ತಾರೆ ಅಂತ ಈತ ಮೋಸ ಅನ್ಕೊಂಡ ಮಾತು. ಆದ್ರೆ ನಿನ್ನೆ ಒಬ್ಬತ್ನ ಬಡದು ಊಳಿಟ್ಟಾರಲ್ಲ, ಆ ಸಮಯದಲ್ಲಿ ಯಾರನ್ನ ಬದುಕ್ಸನೀತ ಅರ್ಥ ಆಗಾರ ಹೇಳ್ರಿ, ಯಾರನ್ನ ಬದುಕ್ಸನ? ಎದಕ್ಕಂದ್ರೆ ಮೋಸ ಯಾರು? ಇಸ್ರಾಯೇಲ್ ಆತ. ಹಂಗ ಅನ್ಕೊಂಡು ನನ್ನನ್ನು ರಕ್ಷಕ ಅನ್ಕಂತಾರ, ನನ್ನನ್ನು ನ್ಯಾಯಾಧಿಪತಿ ಅನ್ಕಂತಾರ, ನನ್ನನ್ನು ಪ್ರಯೋಜನಕರ ವ್ಯಕ್ತಿ ಅನ್ಕಂತಾರ ಅಂತೇಳಿ ಈ ತನಕ ನಾನು ಕನಸ್ಕೊಂಡ. ಆದ್ರೆ ಅವರಿಬ್ರು ಗುದ್ದಾಡುವ ಸಮಯದಲ್ಲಿ ಜಗಳಕ್ಕೆ ಬಿಡಿಸಕ್ ಹೋಗ್ಬೇಕಲ್ಲ, ಬಿಡಿಸೋ ಸಮಯದಲ್ಲಿ ನಿನ್ನ ನಮ್ಮ ಮೇಲೆ ನ್ಯಾಯಾಧಿಪತಿಯನ್ನಾಗಿ ನಾಯಕನಾಗಿ ಇಟ್ಟನೆ ಅವನಲ್ಲೇ ಅಂತದನಂತೆ. ಹಂಗ ಆ ಟೈಪ್ ನ ಮಾತಾಡ್ತಾನ. ನಿನ್ನ ನಮ್ಮ ಮೇಲೆ ನಾಯಕನಾಗಿ ಇಟ್ಟಿದ್ಯಾರು ಅಸಲಿ? ನಿನ್ನೆ ಐಗುಪ್ತ ದೇಶವನ್ನ ಬಡದಿಟ್ಟು ಊಣಿಟ್ಟಿರೋದು ಗೊತ್ತಿಲ್ಲ ಅನ್ಕೊಂಡಿಗೆ ಅಂದ ಮಾತು. ಅದೇ ನಾನು ನಿಮ್ಗೆ ಸಪೋರ್ಟ್ ಆಗಿ ನಿಮಗೆ ಉಪಯೋಗ ಆಗ್ಲಿ ಅಂತೇಳಿ, ನಿಮಗೆ ಪ್ರಯೋಜನಕರವಾಗ್ಲಿ ಅಂತೇಳಿ, ನಿಮ್ಗೆ ರಕ್ಷಕನಾಗಿ ನಾವಿರ್ಬೇಕಂತ, ನಿಮಗೆ ನಾಯಕನಾಗಿರ್ಬೇಕಂತೇಳಿ ನಾನ್ ಪ್ಲಾನ್ ಮಾಡಿದ್ರೆ ನೀವೇನ್ರಲ್ಲೇ ನಮ್ಗೆ ಏನ್ ಮಾಡ್ತದ್ರಿ ಇಂಥ ಪ್ಲಾನ್ ಮಾತ್ರ. ಆ ವಿಷಯ ಪರವನಿಗೆ ಗೊತ್ತಾಗ್ಬಿಡ್ತಂತೆ. ಮೋಸೆ ಅವನ್ನ ಕೊಲ್ಲವತ್ನಾಗ ಆ ಕಡೆಗೆ ಈ ಕಡೆಗೆ ಏನ್ ಮಾಡ್ಯಾನ ನೋಡ್ರಿ ಇವಾಗ. ಹಲೋ, ಅಂದ್ರೆ ಆ ಕಡೆಗೆ ಈ ಕಡೆಗೆ ನೋಡ್ರಂದ್ರೆ ಯಾರು ಇಲ್ಲ ಅಂತ ಅರ್ಥ. ಮತ್ತೆ ಪರೋಹನಿಗೆ ವಿಷಯ ಗೊತ್ತಾಯ್ತಂದ್ರೆ ಯಾರು ಹೇಳ್ಯಾರಸಿಲಿ? ಯಾರನ್ನ ನೀವು ನಂಬುತ್ತರ ಅವ್ರೇ ಹೇಳ್ತಾರ ನೋಡ್ರ ಅಸಿಲಿ. ಹಲೋ, ಹೌದಲ್ವಾ? ಆ ಕಡೆಗೆ ಬೈಬಲ್ ನೋಡ್ಕೊಳ್ರಿ ಮನೆಗೂ ಎಲ್ಲ. ಆ ಕಡೆಗೆ ನೋಡಿನಂತೆ, ಈ ಕಡೆಗೆ ನೋಡಿನಂತೆ, ಯಾರಿಲ್ಲ. ಮತ್ತೆ ಯಾರದಾರ ಇವಾಗ? ಅವರೇ 3 ಅದರ ಮಾತು. ಒಬ್ಬ ತಿಬ್ರಿ ಹೇಳ್ತದನ, ಒಬ್ಬ ತಿಸ್ರ ಹೇಳ್ತದನ, ಈತ ಮೋಶೆ ಅದರ ಮಾತು. ಇವ್ರು 3 ಇರೋದು. ಏನ್ ಮಾಡಿದ್ರಿ ಇವ್ರು 3? ಅದಕ್ಕೋಸ್ಕರ ಈಜಿಪ್ಟ್ ನ ಬಡದು ಉಷ್ಣ ಊಣಿಟ್ಟು ಏನು ಕಾಲಲ್ಲ ಈತಿದ್ರೆ ನಿನ್ನೆ ಆತನ್ನ ಬಡದು ಊಣಿಟ್ಟು ಇರೋದು ಗೊತ್ತಿರೋ ಕಡೆಗೆ ಆ ವಿಷಯ ಮೋಶೆ ಪರೋಣ ಬುದ್ಧಕೊಳ್ಳೆ, ಪರೋಣ ಗೊತ್ತಾದ್ಕೊಳ್ಳೆ ಈತನ ದೇಶ ಬಿಟ್ಟು ಮಿದ್ದೇನಿಗೆ ಓಡೆಗೆ ಅಲ್ಲಿ ಇತ್ರೋನ್ ಅನ್ನುವಂತ ಆತನ ಹತ್ರ ಹೋಗಿ ಕುರಿಗಳು ಕಾಯ್ತಾ ಅವ್ರ ಮಗಳಲ್ಲಿ ಅವ್ರ ಮಕ್ಕಳು 7 ಜನ ಮಕ್ಕಳಂತ ಹೆಣ್ಮಕ್ಳ ಆತಗ ಇತ್ರೋನಿಗೆ 7 ಜನ ಮಕ್ಕಳು ದೊಡ್ಡ ಮಗಳನ್ನ ಚಿಪ್ಪೋರನ್ನ ಮದುವೆ ಮಾಡ್ಕೊಂಡು ಒಂದು ಮಗ ಹುಟ್ಟನ ಮಾತ. ಅಷ್ಟಕ್ಕೆ ಒಂದು ಮಗ ಹುಟ್ಟಾತನ. ಮಗ ಹುಟ್ಟಿದ ಕೂಡಲೇ ಕುರಿಗಳು ಕಾಯ್ಕಂತ ಆ ಬೆಟ್ಟಕ್ಕೆ ಬಂದ್ರೆ ಆ ಬೆಟ್ಟದಲ್ಲಿ ಒಂದು ಪೊದೆಗೆ ದೇವರು ಬೆಂಕೆಚ್ಚಿ ಮೋಶನ ಕರಿತದನ ಮಾತು. ಹಲ್ಲೆಲೂಯಾ ಇರುವಾಗ, ಹಲ್ಲೆಲೂಯಾ. ಮೋಶೆ ಆ ಪೊದೆ ಉರಿತಾ ಇದ್ರೆ ನೋಡ್ತದನಂತೆ. ಏನಿದು ಆಶ್ಚರ್ಯ! ಬೆಂಕಿ ಬಿದ್ದತಾಗ್ಲಿ ಪೊದೆ ಒಳಗೆ
ಪೊದೆ ಮಾತ್ರ ಏನಾಗ್ಬೋದು ಅಸಲಿ ಸುಟ್ಟು ಹೋಗ್ಬೋದು. ಬೆಂಕಿ ದಗ 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 ಉರಿತೈತೆ, ಪೊದೆ ಮಾತ್ರ ಏನಾಗ್ಬೋದಂತೆ ಸುಟ್ಟು ಹೋಗೋದು ಮಾತು. ಇವಾಗ ಆ ವಚನ ನಾವು ಓದೋಣ ಒಂದ್ಸಾರಿ. ಮೂರನೇ ಅಧ್ಯಾಯ ವಿಮೋಚನ ಕಾಂಡ 1ನೇ ವಚನದಿಂದ ನಾನು ಓದುತ್ತೆ, ನೀವು ನೋಡ್ಕೊಳ್ರಿ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಶ್ಚರ್ಯನಾದ ಇತ್ರೋರನ ಮುಂದೆ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಓರೋಪ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನವನಿಗೆ ಕಾಣಿಸಿಕೊಂಡನು. ಹೇಗಂದ್ರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು, ಆ ಪೊದೆಯು ಬೆಂಕಿಯಿಂದ ಉರಿತಾ ಇದ್ರು, ಅದು ಸುಟ್ಟು ಹೋಗದೆ ಇತ್ತು. ಆಮೇಲೆ ಹೋಗ ಸಾರಿ, ಇದು ಮ್ಯಾಟ್ರ್. ಇವಾಗ ಎಲ್ಲಿಂಚ ನಾನು ಇವಾಗ ಹುಟ್ಟಿದಾಲಿಂಚ ಆತನು ಈಜಿಪ್ಟ್ ದೇಶ ಬಿಟ್ಟು ಮಿದ್ಯಾನರ ದೇಶಕ್ಕೆ ಬಂದು ಮದುವೆ ಮಾಡ್ಕೊಂಡು ಏನಾಗ್ಯಾರ ಅವ್ರಿಗೆ ಒಂದು ಮಗ ಹುಟ್ಟೈತೆ. ಆಲ್ರೆಡಿ ಒಂದು ಮಗ 2 ಮಗ ಹುಟ್ಟ್ಯಾರ. ಮಾತಲ್ಲಿ ಆ ಸ್ಟೋರಿ ಬೈಬಲ್ ನಲ್ಲಿ ಜಸ್ಟ್ ಸ್ವಲ್ಪ ಅಮ್ಮಂಗ ಐತ್ ಮಾತು. ಆದ್ರೆ ಎಷ್ಟು ವರ್ಷ ಆಯ್ತಂದ್ರೆ ಆ ಪ್ರಾಂತದಲ್ಲಿ 40 ವರ್ಷ ಆಯ್ತು ಮಾತಾತ ವಾಸ ಮಾಡಕ. ಈಜಿಪ್ಟ್ ನಲ್ಲಿ ಎಷ್ಟು ವರ್ಷದನ? 40 ವರ್ಷದನ. ಮಿದ್ಯಾನ್ ದೇಶದಲ್ಲಿ ಎಷ್ಟು ವರ್ಷದನ? 40 ವರ್ಷದನ. ಇಸ್ರಾಯೇಲರ್ನ ಎಷ್ಟು ವರ್ಷ ನಡೆಸನ? 40 ವರ್ಷ ನಡೆಸನ. ಟೋಟಲ್ 120 ವರ್ಷ ಬದುಕಿ ಈ ಯಾತ್ರೆ ಮುಗಿಸಿ ದೇವ್ರ ಹತ್ರ ಹೋಗಿ ಮಾತು. ಹಲ್ಲೆಲೂಯಾ ಸಾರಿ. ಎಷ್ಟು ವರ್ಷ ಮೋಶೆ ಬದುಕಿರೋದು? 120 ವರ್ಷ. ನೆನ್ಪಿಟ್ಕೊಳ್ರಿ ಸಾಕು. ಓಕೆ, ಈ ಮುಳ್ಳಿನ ಪೊದೆಗೆ ಬೆಂಕಿ ಬಿದ್ದು ಹುರಿತಾ ಇದ್ದ ಮಾತು. ಅಂದ್ರೆ ಬಹಳ ಪೊದೆಗಳಿದಾವಲ್ಲಿ, ಆದ್ರೆ ಒಂದು ಪೊದೆಗೆ ಬೆಂಕಿ ಬಿದ್ದ ಮಾತು. ಇವಾಗ ಪೊದೆ ಅಂತಂದ್ರೆ ಏನು? ಆ ಕೆಲ್ಸಕ್ಕೆ ಬರಲು ಗಿಡಗಳು, ಕೆಲ್ಸಕ್ಕೆ ಬರದ ಬಳ್ಳಿಗಳು, ಕೆಲ್ಸಕ್ಕೆ ಬರದ ಮರಗಳು, ಕೆಲ್ಸಕ್ಕೆ ಬರದು ಎಲ್ಲ ಆಗಿ ಎಲ್ಲ ಸುತ್ಕೊಂಡು ಒಂದು ತರ ಪೊದೆ ತರ ಅದ. ಅದ್ರಕ್ಕೆ ಏನ್ ಒಕ್ಕಂತವೋ ಗೊತ್ತಿಲ್ಲ, ಏನ್ ಬರ್ತಾವೋ ಗೊತ್ತಿಲ್ಲ, ಏನ್ ಬಚ್ಚಿಟ್ಕೊಂಡ ಗೊತ್ತಿಲ್ಲ, ಯಾವ ಇರ್ತತೋ, ಯಾವ ಹುಲಿ ಇರ್ತತೋ, ಯಾವ ಸಿಂಹ ಇರ್ತತೋ, ಯಾವ ನರಿ ಇರ್ತತೋ, ಏನಿರ್ತದೋ ಗೊತ್ತಿಲ್ಲ. ಅದೊಂದು ಪೊದೆ. ಪೊದೆ ನೋಡಿರ ನೀವು ಹಳ್ಳಿ ಊರಾಗಿರಂತ ಪ್ರತಿಯೊಬ್ರು ಪೊದೆ ಅನ್ನೋದು ಗೊತ್ತಿರ್ತದ ಮಾತು. ಪೊದೆ ಅಂದ್ರೆ ಹಸಿರಿ ನೋಡ್ಲಿಕ್ಕೆ ಸುಮ್ನೆ ಜಿಂಬ್ರ ಇರ್ತದ ಮಾತೆಲ್ಲ ಒಂಥರ ಭಯಂಕರ ಇರ್ತತ. ಎಲ್ಲಿ ಪೊದೆ ಐತೆ ಏನ ಇರ್ತಂತ ಭಯ ಮಾತು ಮನುಷ್ಯನಿಗೆ. ಅಂತ ಪೊದೆಗೆ ಒಂದು ಪೊದೆಗೆ ದೇವ್ರ ಏನಿಟ್ಟಾದ್ರೆ ಬೆಂಕಿ ತನ್ನ ಮಾತು. ಮೋಶೆ ಒಂದೇ ಕುರಿಗಳು ಕಾಯ್ಕೊಂತ ಹೋಗ್ತಾನೆ. ಇವಾಗ್ಲೂ ಇಸ್ರಾಯೇಲ್ ದೇಶಕ್ಕ ಈ ಮೋರೆಬ್ ಅನ್ನುವಂತ ಪರ್ವತಕ್ಕೆ ಹೋದ್ರಿಗಿನ ಒಬ್ರೇ ಎಕ್ಕಿ ಹೋಗಕ್ ಆಗ್ತದಂತೆ. ಅಂತ ಭಯಂಕರವಾದ ಒಂದು ಪರಿಸ್ಥಿತಿ ಗುಡ್ಡ ಅಂತದ ಬೆಟ್ಟ. ಮೋಶೆ ಕುರಿಗಳು ಕಾಯತ ಒಬ್ಬತ್ತೇ ಹೋಗ್ತಾನ. ಕುರಿಗಳು ಕಾಯರ 1-2-3 ಒಂದು ಎಲ್ಲ ಗುಂಪನ್ನ ಸೇರ್ಸ್ಕೊಂಡು ಏನ್ ಮಾಡ್ತಾರ, 1-2-3 ಹೋಗ್ತಾರ ಮಾತು. ಮುಂದೆ ಒಬ್ರು ಇರ್ತಾರೆ, ಹಿಂದೆ 1-2-3 ಇರ್ತಾರೆ, ಸೈಡ್ಗೆ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ ಮಾತು. ಆದ್ರೆ ಆ ಬೆಂಕಿ ಉರಿತಾ ಇದ್ರೆ ಆ ಪೊದೆನ ನೋಡ್ತಾ ಇರೋದು ಮಾತ್ರ ಮೋಶೆ ಒಬ್ಬನಂತ ಬೈಬಲ್ ಬರತ್ ಮಾತು. ಆ ಪೊದೆ ಉರಿತಾ ಇದೆ, ಆ ಪೊದೆ ಉರಿತಾ ಇದ್ರು ಕೂಡ ಸುಟ್ಟು ಹೋಗ್ಲಾರ್ದೆ ಇದೆ ಮಾತು. ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ದೇವ್ರು ಮೋಶೆಗೆ ತಿರುಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತಂದ್ರೆ, ತಿರುಗಿ ಅವ್ರ ಜನರು ಎಲ್ಲಾದ್ರೂ ಇದ್ದಾರೋ ಅವ್ರನ್ನ ರಕ್ಷಿಸ್ಬೇಕಂತೇಳಿ ಏನಾದ್ರೂ ಅನ್ಕೊಂಡಿದ್ದು, ಆತ ಅನ್ಕೊಂಡಿದ್ದು ಅಂತ ಪ್ರಯೋಜನಕರವಾಗಿರ್ಬೇಕಂತ ಅನ್ಕೊಂಡಿದ್ದು ಆ ಒಂದು ಪ್ರಾಂತಕ್ಕೆ ಮತ್ತೆ ಕಳಿಸ್ಬೇಕಂತೇಳಿ ದೇವ್ರು ಮಾತಾಡಿ ಆತ ಹಿಂತಿರುಗಿ ಕಳಿಸ್ಲಿಕ್ಕಾಗಿ ಇದೆಲ್ಲ ನಡೀತಾ ಇದೆ ಮಾತು ಘಟನೆ. ಇವಾಗ ನೋಡ್ರಿ, ಆ ಪೊದೆಗೆ ಬೆಂಕಿ ಬಿದ್ದತ್ ಮಾತು. ಪೊದೆ ಅಂದ್ರೆ ಏನು? ಮುಳ್ಳಿನ ಪೊದೆ ಅಂತ ಹೇಳ್ತಾರ ಮಾತು. ಈ ಪೊದೆ ಅನ್ನುವಂಥದ್ದು ಬೈಬಲ್ ನಲ್ಲಿ ಬಹಳ ಪೊದೆಗಳಿದೆ ಮಾತು. ನಿಮಗೆ ನೆನಪ ಬರ್ಬೋದೇನೋ ಒಂದು ವೇಳೆ. ಒಂದು ಪೊದೆಯಲ್ಲಿ ಅಬ್ರಾಮ ಇಸ್ಸಾಕನ ಬಲಿ ಕೊಡುವ ಸಮಯದಲ್ಲಿ ಒಂದು ಪೊದೆಯಲ್ಲಿ ಒಂದು ಸಿಗೆ ಬಿದ್ದ ಪ್ರಾಣಿ. ಏನ್ ಪ್ರಾಣಿ ಅದು? ಹಲೋ, ಏನ್ ಸಿಗೆ ಬೀಳತ್ತೆ? ಕುರಿ ಸಿಗೆ ಬೀಳತ್ತೆ. ಅದೊಂದು ಪೊದೆ. ಈ ಪೊದೆ ಅನ್ನುವಂತ ಶಬ್ದ ಯಾವಾಗ ಬಂದತ್ತೆ? ಈ ಮುಳ್ಳು ಯಾವಾಗ ಹುಟ್ಟೈತೆ ಭೂಮಿ ಮೇಲೆ ಅಸಲಿ? ಲಾಸ್ಟ್ಗೆ ನಾವು ನೋಡಿದ್ರೆ ಎಲ್ಲ ನೋಡಿದ್ರೆ ಲಾಸ್ಟ್ಗೆ ಈ ಮುಳ್ಳು ಎಲ್ಲಿ ಬಂದತ್ತಂದ್ರೆ ಯೇಸು ಕ್ರಿಸ್ತನ ತಲೆಯಲ್ಲಿ ಇಳ್ಬೇಕು ಮಾತು ಬೈಬಲ್ ಅಲ್ಲಿ ನೋಡ್ರಿ. ಅಲ್ಲಿ ಸಾರಿ, ಹೌದಲ್ವಾ? ಲಾಸ್ಟ್ಗೆ ಆತ ಮುರ್ಗ ಹಾಕಿದ್ರು ನಾವು ಈ ಮುಳ್ಳನ್ನ. ಯಾಕಂದ್ರೆ ನಾವು ಮಾಡಿದ ಪಾಪಗಳು, ನಾವು ಮಾಡಿದ ಕರ್ಮಗಳು, ನಾವು ಎಷ್ಟು ಹೇಳಿದ್ರು ದೇವರಿಗೆ ವಿಧೇಯರಾಗಲಾರ್ದ ಜೀವನ ಜೀವಿಸಿ ಇಸ್ರೇಲರು ಆತನ ಜನರು ವಿರುದ್ಧವಾಗಿ ಜೀವಿಸಿ ಲಾಸ್ಟ್ ಆತ ಬಂದು ಆ ಮುಳ್ಳನ್ನ ತಾನೇ ತನ್ನ ತಲೆಯಲ್ಲಿ ಇಟ್ಟು ಮುರಿದನಂತದ. ನಂಗೆ ಅವಾಗ ಮುಳ್ಳು ಅಂದ್ರೇನು? ಒಂದು ತರ ಶಾಪ. ಅಲ್ಲಿ ಸಾರಿ, ಮುಳ್ಳು ಅಂದ್ರೆ ಏನೊಂಥರ ಶಾಪದ ಬದುಕು, ಕತ್ತಲು ಬದುಕು, ಮರಣದ ಬದುಕು. ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಅಂದನ ಮಾತು ಯೇಸು ಸ್ವಾಮಿ. ಈ ಪೊದೆ ಎಲ್ಲಿ ಹುಟ್ಟೈತಿ? ಯಾಕೆ ಹುಟ್ಟಿತ್ತು? ಯಾಕೆ ಈ ಭೂಮಿ ಮೇಲೆ ಮುಳ್ಳು ಬಂತು ಅಸಲಿ? ಮುಳ್ಳು ಎದಕ್ಕೆ ಬಂತು ಅಸಲಿ ಅಂತಂದ್ರೆ, ಸ್ಟಾರ್ಟಿಂಗು ಮನುಷ್ಯನು ಮಾಡಿದ ತಪ್ಪಿಗಾಗಿ
ಮನುಷ್ಯನ ಮಾಡಿದ ಪಾಪಕ್ಕಾಗಿ, ಮನುಷ್ಯನ ಅವಿಧೇಯತೆಗಾಗಿ ದೇವರು ಅವತ್ತು ಈ ಮುಳ್ಳು ಹುಟ್ಟಿಲ್ಲ ಅಂತ ಹೇಳಂತೆ ಬಾಯಿಂದ. ಅಲ್ಲೆಲ್ಲೂ ಹೇಳ್ರಿ ಒಂದ್ಸಾರಿ. ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನ ಓದ್ರಿ ಒಂದ್ಸಾರಿ. ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನ. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ. ಅಲ್ಲೆಲ್ಲೂ ಹೇಳುವ ಸಾರಿ. ದೇವರು ಆದಾಮ ಅವ್ವ ಹಣ್ಣು ತಿಂದು ತಪ್ಪು ಮಾಡಿದಕ್ಕಾಗಿ, ಪಾಪ ಮಾಡಿದಕ್ಕಾಗಿ ದೇವರು ಆದಾಮನಿಗೆ ಶಿಕ್ಷೆ ಕೊಡ ಬಂದು, ಆದಾಮನಿಗೆ ಶಾಪ ಹಾಕ ಬಂದು, ದೇವ್ರು ಏನ್ ಮಾಡಿದ ಗೊತ್ತಾ? ಆದಾಮನು ದೇವ್ರ ಮಗಲ್ವಾ, ಅದಕ್ಕೋಸ್ಕರ ಮಗನ ಮೇಲೆ ಶಾಪ ಹಾಕ್ಬಾರ್ದು ಅಂತೇಳಿ ಆದಾಮನ ಬದಲು ಯಾರಿಗೆ ಶಾಪ ಕೊಟ್ಟನು ಹೇಳ್ರಿ? ಇವಾಗ ಈ ಭೂಮಿಗೆ ಶಾಪ ಕೊಟ್ಟನ ಮಾತು. ಇವಾಗ್ಲಿಂಚ ಹೂವು ಗಿಡಗಳು, ಹಣ್ಣಿನ ಗಿಡಗಳು ಹುಟ್ಟವಲ್ಲ ನಿನ್ನಿಂದ, ಅದಕ್ಕೋಸ್ಕರ ಇವಾಗ್ಲಿಂಚ ಏನು ಹುಟ್ಟಲ್ಲ ಅಂತ ಏನಂತೆ? ಮುಳ್ಳಿನ ಗಿಡಗಳು ಕೂಡಾಗಿ ಹುಟ್ಲಿ ನಿನ್ನಿಂದ ಅಂತ ಶಾಪ. ನಿಮಗೆ ಅರ್ಥವಾಗ್ಬೇಕಂತಂದ್ರೆ ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನ ಓದೋದಕ್ಕಿಂತ ಮೊದಲು ಸ್ವಲ್ಪ ಮೇಲೆ ಓದಿದ್ರೆ ನಿಮಗೆ ಅರ್ಥ ಆಗತ್ ಮಾತು. 17ನೇ ವಚನ ಓದ್ರಿ. 17. ಹಾ, ನಿನಗೆ ನಾನು ತಿನ್ನಬಾರದು ಅಂತ ಹೇಳಿದಲ್ಲ ಹಣ್ಣನ, ನೀನು ಯಾರ ಮಾತು ಕೇಳಿ ತಿಂದಿಯ ಹಣ್ಣನ? ತಿಂದ ಕಾರಣ ನಿನ್ನ ನಿಮಿತ್ತ ಯಾವ್ದಕ್ ಶಾಪ ಬಂದತೆ? ಈ ಭೂಮಿಗೆ ಶಾಪ ಬಂದತ್ತ ಅಂತೇಳಿ ಅವಾಗ ಬಾಯ್ ತೆರೆದು ಹೇಳೋಣ, ಈ ಭೂಮಿ ಮೇಲೆ ಮುಳ್ಳು ಗಿಡಗಳು ಕೂಡಾಗಿ, ಕಳೆಗಳು ಕೂಡ ಏನಾಗ್ಲತ್ತೇನ? ಹುಟ್ಟಲ್ಲ ಅಂತ ಏನ್ ಮಾತು. ಯಾರ ನಿಮಿತ್ತ ಯಾರಿಗೆ ಶಾಪ ಬಂದತ್ತಂದ್ರೆ ಮನುಷ್ಯರ ನಿಮಿತ್ತ ಯಾರಿಗೆ ಶಾಪ ಬಂದತ್? ಈ ಭೂಮಿಗೆ ಶಾಪ ಬಂದತ್ ಮಾತು. ಅವಾಗ ಸ್ಟಾರ್ಟ್ ಆಯತ್ ಮಾತು ಈ ಮುಳ್ಳಿನ ಪೊದೆ. ಹಲ್ಲೆಲೂಯಾ. ಯಾವಾಗ ಸ್ಟಾರ್ಟ್ ಆಯತಿ? ಯಾವಾಗ ಏನೇನ್ ತೋಟದಲ್ಲಿ ದೇವರ ಮಾತು ಕೇಳಲಾರದೆ ಸೈತಾನನ ಮಾತು ಕೇಳಿ, ಯಾವಾಗ ಮನುಷ್ಯನು ವಿರುದ್ಧವಾಗಿ ತಿರುಗಿ ಬಿದ್ದು ಸೈತಾನನ ಮಾತು ಕೇಳಿ ನೀವು ದೇವರಾಗೆ ಇರ್ತಾರಂತೇಳಿ ಮನುಷ್ಯನು ದೇವ್ರ ಮಾತು ಕೇಳ ಬದಲು ಸೈತಾನನ ಮಾತು ಕೇಳಿದಕ್ಕೋಸ್ಕರವೇ ಶಾಪ ಈ ಭೂಮಿಗೆ ಬಂದತ್ ಮಾತು. ಅದಕ್ಕೋಸ್ಕರವೇ ಮನುಷ್ಯನು ಈ ಭೂಮಿಯಿಂದ ಬೆಳೆ ಬೆಳೆಸಲಿಕ್ಕಾಗಿ ಏನೆಲ್ಲ ತಿಪ್ಪಲು ಬೀಳ್ತಾನ, ಎಷ್ಟೆಲ್ಲ ಸಾಲ ಮಾಡ್ತಾನ, ಎಷ್ಟೆಲ್ಲ ಬಡ್ಡಿಗೆ ತರ್ತಾನ, ಎಷ್ಟೆಲ್ಲ ಈ ಗೊಬ್ಬರದ ಅಂಗಡಿ ಹತ್ರ, ಮದ್ದಿನ ಅಂಗಡಿ ಹತ್ರ ಏನೆಲ್ಲ ತಿಪ್ಪಲು ಬೀಳ್ತಾನ. ಭೂಮಿ ಬೆಳೆದ್ರೆ ಆತನ ಜೀವನ ಬಂಗಾರ, ಇಲ್ಲದೆ ಹೋದ್ರೆ ಕತ್ತಲು. ಎಷ್ಟೋ ಜನ ರೈತರು, ವರ್ಷಕ್ಕೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಪರಿಸ್ಥಿತಿ ಲಿಸ್ಟ್ ನೋಡ್ತಾರಂತೆ ಪ್ರಪಂಚದಲ್ಲಿ. ಯಾಕಂತಂದ್ರೆ ಈ ಭೂಮಿ ಶಾಪಗ್ರಸ್ತವಾದ ಭೂಮಿ ಆಗಿ ಮಾತು. ಹಲ್ಲೆಲೂಯಾ. ಎದಕ್ಕಂದ್ರೆ ಬಿತ್ತಿದ್ದು ಬೀಜ ಆದ್ರೂ ಬೆಳೆದ ಮಾತ್ರ ಕಳೆವೇ ಜಾಸ್ತಿ, ಉಪಯೋಗದಿದ್ವೇ ಜಾಸ್ತಿ ಬೆಳಿತಾ ಮಾತು. ಬಿತ್ತಿದ್ ಮಾತ್ರ ಒಳ್ಳೇದು ಬಿತ್ತತಾರ, ಆದ್ರೆ ಉಪಯೋಗದ ಮಾತ್ರ ಯಾರು ಬಿತ್ತಲಿಲ್ಲ ನೋಡಿ ಅದು ಬೆಳಿತಾ ಐತೆ ಮಾತು. ಯಾಕಂದ್ರೆ ದೇವರ ನಿಯಮ ಅಂತೆ. ಎಲ್ಲರ ಗಮನವಿಟ್ಟು ಕಲ್ಸ್ಕೊಳ್ರಿ. ಈ ಮುಳ್ಳಿನ ಪೊದೆ ಅನ್ನುವಂಥದ್ದು, ಇದು ಈ ಮುಳ್ಳು ಅನ್ನುವಂಥದ್ರಲ್ಲಿಂತ ದೇವ್ರು ಏನ್ ಮಾಡಿದ್ರೆ ಬಹಳ ಮನುಷ್ಯನ ಪ್ರೀತಿಸಿ, ಮನುಷ್ಯನ ಕನಿಕರಿಸಿ, ಮನುಷ್ಯನಿಗೆ ದಯ ತೋರಿಸ್ಬೇಕು ನಾನು ಹೆಂಗನ ಮಾಡಿ ಅಂತೇಳಿ ಆ ಮುಳ್ಳು, ನಾವು ಸಾಮಾನ್ಯವಾಗಿ ಮುಳ್ಳಿನ ಬಗ್ಗೆ ಮಾತಾಡ್ಬೇಕಂದ್ರೆ ರಿಜಿರ್ ಮುಳ್ಳಿನ ಬಗ್ಗೆ ಮಾತಾಡಕ್ಕಲ್ಲ ಮಾತು. ಬಹಳ ಚೂಪಾಗಿ ವೈಟ್ ಆಗಿ ಉದ್ದ ಯಾವ ಮುಳ್ಳು ಇರ್ತದೆ ಹೇಳ್ರಿ ನೋಡೋಣ. ಈ ಜಾಲೆ ಮುಳ್ಳು ಮನುಷ್ಯನಿಗೆ ಹೋಲ್ಸನ ಮಾತು. ದೇವ್ರು ಜಾಲೆ ಮುಳ್ಳು ಯಾರಿಗೆ ಹೋಲ್ಸನ? ಮನುಷ್ಯನಿಗೆ ಹೋಲ್ಸನ ಮಾತು. ಇದು ರೋಮಿಯ ಬರೆದ ಪ್ರವಾದನ ಗ್ರಂಥದಲ್ಲಿ ಇರ್ತತ್ ಮಾತು. ಯಾರು ಮನುಷ್ಯನ ಮೇಲೆ ನಂಬಿಕೆ ಇಡ್ತಾರೋ ಇವರು ಜಾಲೆ ಮರಕ ಸಮಾನ ಅಂತ ಹೇಳಿನ ಮಾತು. ದೇವ್ರ ಮೇಲೆ ನಂಬಿಕೆ ಇಡಬಿಟ್ಟು ಮನುಷ್ಯರ ಮೇಲೆ ನಂಬಿಕೆ ಇಟ್ರೆ ಇವರು ಜಾಲೆ ಮರಗಳಿಗೆ ಸಮಾನ ಅಂತ ಹೇಳಿನ ಮಾತು. ಒಂದ್ಸಾರಿ ತೆಗೆದು ಓದ್ತಾ, ಅದು ಇದಕ್ಕೆ ಅವಸರ ಇಲ್ಲ, ಆದ್ರೂ ನಿಮ್ಗೋಸ್ಕರ ನಾನು ಅದನ್ನ ಓದ್ಸನ್ ಮಾತು. ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ ನಿಮಗೆ ಸಿಕ್ಕ್ರ ನೀವು ಓದ್ರಿ, ಇಲ್ಲಾಂದ್ರೆ ನಾನು 17ನೇ ಅಧ್ಯಾಯ ತೆಗಿರಿ. 17ನೇ ಅಧ್ಯಾಯ ತೆಗೆದು 5ನೇ ವಚನ 6ನೇ ವಚನ ಮಾತ್ರ ಓದ್ರಿ. ಮನುಷ್ಯನ ಯಾವ್ದಕ್ಕೆ ಹೋಲ್ಸನ
ಅಂತ ಅದಕ್ಕಾಗಿ ತೋರಿಸಿದೆ ನಾನು ನಿಮಗೆ ವಾಕ್ಯ. ಯೆಹೋವನು ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಡ್ರಿ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು, ನರಜನ್ಮದವರಲ್ಲಿ ಅಂದ್ರೆ ನರ ಮನುಷ್ಯನದವನ ಮೇಲೆ ತನ್ನ ಭುಜಬಲದಿಂದ ಅವನೇ ನನ್ನ ಭುಜನ ಕಂಡು, ಯೆಹೋವನನ್ನು ತೊರೆಯುವ ಮನಸ್ಸು ಅಂದ್ರೆ ಯೆಹೋವನನ್ನು ನಂಬಲಾರ್ದೆ, ಯೇಸು ಕ್ರಿಸ್ತನನ್ನು ನಂಬಲಾರ್ದೆ ಮನಸ್ಸುಳ್ಳವನು ಯಾರಾದ್ರೂ ಅಂತ ಮನಸ್ಸುಳ್ಳವರಾಗಿದ್ರೆ ಶಾಪಗ್ರಸ್ತನು. ಅವರು ಶಾಪಗ್ರಸ್ತನಾಗ್ತಾನೆ. ಇವನು ಅಡವಿಯಲ್ಲಿನ ಜಾರಿಗೆ ಇವನು ಅಡಿವೆಯಲ್ಲಿರುವ ಜಾಲೆಗೆ ಸಮಾನನು. ಶುಭ ಸಂಭವಿಸಿದರು ಶುಭ ಬಂದ್ರು ಅವನೇನಾಗ್ತಂತೆ. ಅದನ್ನು ಕಾಣನು. ಸಾಕಪ್ಪ, ಈ ವಾಕ್ಯ ಇದಕ್ಕೆ ಸಂಬಂಧ ಇಲ್ಲ, ಆದ್ರೂ ನಾನು ನಿಮ್ಗೆ ಯಾಕೆ ಓದ್ಸಂದ್ರೆ ಅಂದ್ರೆ, ಶಾಪ ಅನ್ನುವಂಥದ್ದು, ಈ ಮುಳ್ಳು ಅನ್ನುವಂಥದ್ದು ಮಾತಾಡಿದ್ರೆ ಯಾವ ಮುಳ್ಳು ಗುರಿತ ಮಾತಾಡ್ತೀವಿ ಜಲ್ದಿ ನಾವು. ದೇವ್ರ ಮೇಲೆ ನಂಬಿಕೆ ಇಳ್ಳಾರ್ದೆ, ದೇವ್ರನ್ನ ನಂಬಲಾರ್ದೆ ಅಂತ ಮನುಷ್ಯನ ಏನಾಗಿರ್ತಾನೆ ಅಂತ ಹೇಳ, ಜಾಲೆ ಮರಕ್ಕ ಸಮಾನವಾಗಿನಂತ ಬರೆದನ ಮಾತು ಪ್ರವಾದನೆ ಪುಸ್ತಕದಲ್ಲಿ ಇರೋಮಿ. ಈ ಜಾಲೆ ಮರ ಮನುಷ್ಯನಿಗೂ ಇಷ್ಟ ಇಲ್ಲ, ಲಾಸ್ಟ್ಗೆ ಯಾರಿಗೂ ಇಷ್ಟ ಇಲ್ಲ, ದೇವರಿಗೂ ಕೂಡ ಇಷ್ಟ ಇಲ್ಲ. ಆದ್ರೂ ಮನುಷ್ಯನನ್ನು ಬುದ್ಧಿ ಕಲಿಸ್ಬೇಕಂತೇಳಿ, ಮನುಷ್ಯನಿಗೆ ಪಾಠ ಕಲಿಸ್ಬೇಕಂತೇಳಿ ದೇವ್ರ ಏನ್ ಮಾಡಂದ್ರೆ ಬಹಳ ಪ್ರೀತಿಸಿ ಮೋಶೆಗೆ ಮಾತಾಡುವಾಗ ಒಂದ್ ಮಾತು, ನೀನು ದೇವರ ಆಲಯ ಗುಡಾರ ಕಟ್ತೀಯಲ್ಲ, ಗುಡಾರ ಕಟ್ಟುವಾಗ ಆ ಗುಡಾರದಲ್ಲಿ ನನ್ನ ಆಜ್ಞೆಗಳಾಗ್ಲಿ, ಮನ್ನಾ ಹಂಚಿದ ಪಾತ್ರೆ ಆಗ್ಲಿ, ಆರೋನ ಕೋಲಾಗ್ಲಿ ಇಡ್ಬೇಕಂದ್ರೆ ನೀನು ಪೆಟ್ಟಿಗೆ ಎದುರುಕುಟ ಮಾಡ್ಬೇಕು ಗುರುತ ಮೋಶೆ ಅಂದನ ಮಾತು. ಹಲ್ಲೆಲೂಯಾ. ನೀನು ಪೆಟ್ಟಿಗೆ ನೀನ್ ಎದುರುಕುಟ ಮಾಡ್ಬೇಕು ಗುರುತಾ. ಆಸ್ಟ್ರೇಲಿಯಾ ವುಡ್ಡು, ಟೀ ಒನ್ನು ಅದ್ರಕೂಟ ಮಾಡ್ಬೇಡ, ಮತ್ತಿಕಟ್ಟೆ ಕೂಡ ಮಾಡ್ಬೇಡ, ಎದುರುಕೂಟ ಮಾಡು, ಎದುರುಕೂಟ ಮಾಡಂತೇನ ಗೊತ್ತಿದ್ದಾರೆ ಹೇಳ್ರಿ. ಎದಕ್ಕೆ ಹಂಗ ಬೇಸ್ ಶಬ್ದವಾಗಿ ಹೇಳ್ಬೇಕು. ಈಗ ನಾನು ಹೆಂಗ್ ಮಾತಾಡಿದ್ರೆ ನಂಗೆ ಶಬ್ದವಾಗಿ ಹೇಳ್ಬೇಕು ಗೊತ್ತಿದ್ದಾರೆ. ಸುಮ್ನೆ ಹಂಗಮ್ಮರಿಗೆ ಹೆಸರು ಏನನ್ ಮಾಡಿ ಏನಿಲ್ಲ, ಅಷ್ಟೇ ಬರ್ತಾರೆ ಓದ್ತಿರ್ತಾರೆ ಅವ್ರು ಅಷ್ಟೇ, ಅದ್ರ ಬಗ್ಗೆ ಟೆನ್ಷನ್ ತಗೊಂಡು ನೀನು. ಹಲ್ಲೆಲೂಯಾ. ನೀನು ವಾಕ್ಯವನ್ನು ಎಷ್ಟು ಗಂಭೀರವಾಗಿ ಕೇಳಿ, ಎಷ್ಟು ಗಂಭೀರವಾಗಿರ್ತೀವೋ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಮಾತು ಅಷ್ಟೇ. ಹಲ್ಲೆಲೂಯಾ. ಅಷ್ಟೇ ಬರ್ತಾರೆ ಇದ ಅನ್ಕಂಬರ್ ಅಷ್ಟೇ. ಅದು ಅವ್ರ ಜೀವನದಾಗ ಮುಂದೆ ಬರಕ್ ಕಳಿಸಲಿ, ಎಲ್ಲ ಗಮನ ಕಳಿಸ್ತಾರೆ. ಟೀ ಕುಡ್ಡು ಒಂದು ತಗೊಂಡು ಮಾಡ್ಬೇಡ, ಮತ್ತಿ ಕಟ್ಟಿ ತಾನು ಮಾಡ್ಬೇಡ. ಮಂಜೂಷ ದೇವರ ಮಂದಿರದ ಪರಿಶುದ್ಧವಾದ ಸ್ಥಳದಲ್ಲಿ ಇಡಬೇಕಾದ ಪೆಟ್ಟಿಗೆ. ಇವು ವಾಕ್ಯ ಹೋದ್ರಿ, ವಿಮೋಚನಾ ಕಾಂಡ ತೆಗೆದು 37ನೇ ಅಧ್ಯಾಯ 1-2 ವಚನ ಹೋದ್ರಿ. ವಿಮೋಚನಾ ಕಾಂಡ 37ನೇ ಅಧ್ಯಾಯ 1-2 ವಚನ ಹೋದ್ರಪ್ಪ. ಬೆಸಲೇಲನು ಜಾಲಿ ಮರದಿಂದ ಹಾ ಮಂಜೂಷವನ್ನು ಮಾಡಿದನು. ಬಾ ಯಾವ ಮರದಿಂದಾರ? ಹಲೋ, ಇಷ್ಟೊತ್ತಿಗೆ ಗಾಡಿ ಕಾಣ್ಕೊಂಡಿದ್ದೆ ಮಾಡ್ರ, ನಾನು ಏನ್ ಹೇಳಪ್ಪಸಿಲಿ ಏನವ ಫ್ರಾನ್ಸಸ್ ಸರ್ ವಾಕ್ಯ ಒಂದ್ ಸ್ವಲ್ಪ ತಿರುಡಾಗಿ ನಿಮ್ಮನ್ನ ನಿದ್ದೆ ಮಾಡಕ್ ಬಿಡ್ಲಾರ್ದಂಗ ಮಾತಾಡಿ ವಾಕ್ಯ ಹೇಳದೆ ಮುಗಿಸಿಬಿಟ್ಟು ಪ್ರಾರ್ಥನೆ ಮಾಡಿ ಹೋಗ್ಬಿಡ್ತೀನಿ. ಯಾಕಂದ್ರೆ ಅಂತ ಜನರು ನಾವ್ ಏನ್ ಮಾಡಕ್ ಬರಕಲ್ಲ. ಮುಳ್ಳು ಶಾಪಗ್ರಸ್ತದ್ದು. ಮುಳ್ಳು ಅನ್ನುವಂಥದ್ದು, ಪೊದೆ ಅನ್ನುವಂಥದ್ದು ಮನುಷ್ಯನ ಹೃದಯ, ಮನುಷ್ಯನ ಸ್ವಭಾವ. ಆದ್ರೆ ದೇವ್ರೇನ್ ಹೇಳ ಗೊತ್ತಾ, ಇದು ಹುಟ್ಟಿದ್ದು ನೀನ್ ತಪ್ಪು ಮಾಡಿದಕ್ಕಾಗಿ, ನೀನು ನನ್ನ ಮಾತು ಕೇಳೋದಕ್ಕೋಸ್ಕರವೇ ಇದು ಹುಟ್ಟಿದ್ದು. ಅದಕ್ಕೋಸ್ಕರವೇ ಈ ಮುಳ್ಳನ, ಈ ಜಾಲೆ ಮರ ನಿಂಗೆ ಬಿಟ್ಬಿಟ್ರೆ ಇಡೀ ಪ್ರಪಂಚನೇ ಹಾಳು ಮಾಡ್ಬಿಡೋದು ಒಂದ್ ವೇಳೆ. ಅದಕ್ಕೋಸ್ಕರ ನೀನು ಮಂಜೂಷ ಮಾಡುವಾಗ ದೇವರ ಆಲಯದಲ್ಲಿ ಪ್ರತಿ ಉಪಕರಣಗಳು ಎದುಕೂಟ ಮಾಡ್ರಂದ್ರೆ ಜಾಲಿ ಮರದ ಕೂಟ ಮಾಡ್ಯಾರ. ನಾವ್ ಅನ್ಕಂತೀವಿ ನಮ್ಮನಿಗೆ ಬಾಕ್ಲು ಮಾಡ್ಸಿರ ಮತ್ತಿ ಕಟ್ಟಿಗೆ ಮಾಡ್ಸ್ಬೇಕಪ್ಪ ಅನ್ಕಂತು. ಮತ್ತು ಎದುರುಕೂಟ ಮತ್ತಿ ಕಟ್ಟಿಗೆ ಮಾಡ್ಸ್ಬೇಕು, ಎಲ್ಲಿ ಬೆಂಡ ಆಗ್ಬಾರ್ದಂಕಂತೀವಿ. 3 ವರ್ಷ ಕಟ್ಟಿಗೆಲ್ಲ ತುಕ್ಕಡ್ದೆ ಬಿಡ್ಬೇಕು ಆಗದು. ಯಾಕಂದ್ರೆ ಕೊಡದ ಫಿಲ್ಟರ್ ಪ್ಯೂರ್ ಕೊಟ್ಟಿರ್ಕಲತ್ತ, ಎಲ್ಲ ಉಳ್ಕಡಿರ್ದೆ ಕೊಟ್ಬಿಟ್ಟಿರ್ತಾನಲ್ಲ, ಆ ದಡ್ಡ ಬಡದೆ ಓದತಂತೆ ಒಳಗೆ ಒಳ ತಿಂದ್ಬಿಡ್ತದ ಕಟ್ಟಿಗೆನ. ಆದ್ರೆ ದೇವರ ಮಂದಿರದಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ಇಡಬೇಕಾಗಿರುವಂತಹದ್ದು ಮಂಜುಷನ ಜಾಲಿ ಮರದ ಕೂಟ ಮಾಡ್ಬೇಕು. ಒಂದು ಕಟ್ಟಿಗೆ ತಗೋಬೇಕಂದ್ರೆ ಕೈಯಲ್ಲಿ ಫಸ್ಟ್ ಏನ್ ಚೆಕ್ಬೇಕು, ಅದ್ರನ್ನ ಹಿಡ್ಕೋಬೇಕು ಹಾಕ್ರಿ ಯಾರ ಕೈಲಿ. ಎಲ್ಲ ನೋಡ್ರಿ, ಯಾರ ಕೈಲಿ ಅದನ್ನ ಎಲ್ಲಿ ಮುಟ್ಟಿದ್ರೆ ಸಾಕು, ಹಂಗೆ ರಕ್ತನೇ ಬರ್ಬೇಕು ನಿನ್ಗೆ. ಹಂಗೆ ಅಲ್ಲೆಲ್ಲಿಯ ನೀನು ಏನನ್ನ ಹಿಂಗ ಮುಟ್ಟಿಗೆ ಆಯ್ತು ರಕ್ತ ಬರ್ತದ ಅಷ್ಟಿಲ್ಲ, ಅದು ಅಷ್ಟು ಪವರ್ ಆಗೈತದು. ಅಲ್ಲೆಲ್ಲಿಯ ಸಾರಿ ಒಂದು ವೇಳೆ ರಿಜಿರ್ ಮರ್ತಕ ನಾವೇನ ಮಾಡ್ಬೋದಾಗ್ಲಿ, ಜಾಲೆ ಮರ್ತಕ ಏನ್ ಮಾಡಕ್ ಆಗ್ತಲ್ಲ. ಆದ್ರೆ ದೇವ್ರೇನ ಜಾಲೆ ಮರಕೂಟ ನನಗೆ ಏನ್ ಮಾಡ್ಬೇಕು, ನೀನು ಮಂಜೂಷ ಮಾಡ್ಬೇಕು. ಜಾಲೆ ಮರಕೂಟ ಮಂಜೂಷ ಮಾಡ್ಬೇಕಂದ್ರೆ ಕಟ್ಟಿಗೆ ತಗೋಬೇಕು. ಮೊದಲು ಏನ್ ಕೆತ್ತಬೇಕು, ಫಸ್ಟ್ ಮುಟ್ಬೇಕಂದ್ರ ಮುಳ್ಳನ ಚೆಕ್ಕಬೇಕು. ಮಾತು ಮುಳ್ಳನ ಚೆಕ್ಕಬೇಕು.
ಪೊದೆ ಅನ್ನುವಂತ ನಿನ್ನ ಹೃದಯದಲ್ಲಿ ಎಂತೆಂತ ಮುಳ್ಳುಗಳಿದವು. ಇವಾಗ ನಾನು ನಿಮ್ಗೆ ವಾಟ್ಸಪ್ ಕಳ್ಸಿನಲ್ಲ, ಒಂದು 20 ವರ್ಷ ಕೆಳಗೆ ಅನ್ಕೊಂಡಿನಿ. ಕರಪತ್ರಗಳು ಹಚ್ಚುವಾಗ, ಸುವಾರ್ತೆ ಸಾರುವಾಗ ನಮ್ಗೊಂದು ಕರಪತ್ರ ಕೊಡ್ತಾ ಇದ್ರು. ನಾನು ಕುತ್ಕೊಂಡು ಎಲ್ಲ ಆಲೋಚನೆ ಮಾಡ್ತಿದ್ದೆ, ಪೊದೆ, ಈ ಮುಳ್ಳು, ಈ ಹೃದಯ, ಈ ಜಾಲಿ ಮರ, ಯಾಕೆ ಈ ದೇವ್ರು ಮಂಜೂಷ ಮಾಡ್ತಾನ? ಅಸಲಿ ಮೊದಲು ಕರಪತ್ರಗಳು ಹೆಂಗ್ ಕೊಡ್ತಾ ಇದ್ರು? ಅಸಲಿ ಮನುಷ್ಯನ ಹೃದಯದಲ್ಲಿ ಏನೇನದಾವ, ಈ ಮುಳ್ಳುಗಳು ಏನೇನದಾವ, ಎಷ್ಟದಾವ ಅಂತ ಹೇಳಿ ನೋಡಿದ್ರೆ 7 ಬಂದಾವದ್ರಾಗ. ಇವಾಗ ವಾಟ್ಸಪ್ ಇದು ನಾನು ಗ್ರೂಪಿಗೆ ಕಳ್ಸಿ ನೋಡಪ್ಪ. ಕಳ್ಸಿನ ನೀನಿಲ್ಲಪ್ಪ ಗ್ರೂಪ್ನಾಗ ಅದೀಗ ಆ ಗ್ರೂಪ್ ಇದು ವಾಟ್ಸಪ್ ನ ಇದು. ಈ ಮುಳ್ಳುಗಳು ಎಷ್ಟದಾವ ಅಂತಂದ್ರೆ ಒಂದು 7 ಬಂದಾವ. ಮತ್ತು ಪ್ರಾಮುಖ್ಯವಾದ ಮುಳ್ಳುಗಳು, ಅದರಲ್ಲಿ ಒಂದು ಮುಳ್ಳು ಕುರಿತಾಗಿ ಮಾತಾಡಿ ನನ್ನ ವಾಕ್ಯ ಸಂದೇಶ ನಾನು ಮುಗಿಸಿದ ಮಾತು. ಎಷ್ಟು ಮುಳ್ಳುಗಳ ಬೇಯಿಸೋದು ನಾವು ಓಪನ್ ಮಾಡಿ ತೆಗೆದು ನೋಡಿ ಹೇಳಪ್ಪ, ಒಂದೊಂದು ಹೇಳಪ್ಪ. ವಾಟ್ಸಪ್ ಓಪನ್ ಮಾಡಿ ಕೇಳ್ರಿ, ನಾವು ಗ್ರೂಪಿಗೆ ಕಳ್ಸಿ ನೋಡ್ರಿ ಎಷ್ಟದಾವ ಅದ್ರಾಗ. 7 ಮಾತು ತೆಗೆದ್ರ. ಆ 7 ಮುಳ್ಳುಗಳು ಮನುಷ್ಯನ ಹೃದಯದಲ್ಲಿ ಆ ಪೊದೆಗಳ ತರ ಮನುಷ್ಯನ ಹೃದಯದಲ್ಲಿ ಸೇರ್ಕೊಂಡ ಮಾತು. ಮನುಷ್ಯನ ಆಡಳಿತ ಮಾಡ್ಲಿಕ್ಕೆ ಸೈತಾನನು ಸಿಂಹಾಸನ ಹಾಕಿ ಕೂತ್ಕೊಂಡ ಮಾತು. ಏನೇನಿದೆ ಆ ಪದದಲ್ಲಿ? ಫಸ್ಟ್ನೇದು ಓದ್ರಿ, ಅದರಲ್ಲಿ ಇರುವಂತದ್ದು ಹೇಳ್ರಿ, ಶಬ್ದವಾಗಿ ಹೇಳ್ರಿ. ಇವಾಗ ಫಸ್ಟ್ನೇದೇನು? ನವಿಲು. ಎರಡನೇದು ಆಡು, ಮೇಕೆ. ಮೂರನೇದು ಹಂದಿ. ನಾಲ್ಕನೇದು ತಾಬಲಿ. ಇನ್ನು ಒಂದು ಕಪ್ಪೆ. ಇನ್ನು ಒಂದು ಹಾವು. ಇನ್ನು ಒಂದು ಚಿರತೆನೋ ಹುಲಿಯೋ ಸಿಂಹ ಏನೋ ಅನ್ಕಾಡ್ರಿ. ಈ ತರ ಇರ್ತದೆ ನಮಗೆ ಕರಪತ್ರ ಕೊಟ್ರೆ. ಈ ಹಳೆಯರಿಗೆ ಗೊತ್ತಿರ್ತೈತೆ ಇದು. ಹಳೇ ಕಾಲದಾಗ ಕರಪತ್ರ ಕೊಟ್ರೆ ಈ ತರ ಹೃದಯ ಇರ್ತದಂತೆ. ಅದು ನೋಡಿರ. ಎರಡನೇ ಹೃದಯ ಹೆಂಗಿರ್ತಂದ್ರೆ, ನಾವು ದೇವ್ರ ನಂಬಿಕೆ ಅಂದ್ಮೇಲೆ ಅವೆಲ್ಲ ಹೊರಗಡೆ ಹೋಗಿ ಈ ತರ ಇರ್ತದಂತೆ. ಹಲ್ಲೆಲೂಯಾ ಸಾರಿ, ಈ ತರ ಇರ್ತತ್ ಮಾತು. ಅಂದ್ರೆ ಮನುಷ್ಯನ ಹೃದಯದಲ್ಲಿ ಆ ಪೊದೆ ಅನ್ನುವಂತ ಆ ಪೊದೆಗೆ ಪ್ರಾಮುಖ್ಯ ಏನು? ಜಾಲಿ ಮರಕ್ಕೆ ಪ್ರಾಮುಖ್ಯ ಏನು? ಚುಚ್ಚುವಂತದ್ದು ಮುಳ್ಳು. ಆ ಮುಳ್ಳನ್ನ ಏನ್ ಮಾಡಂತ ದೇವರು? ಚಕ್ಕಿ ನನಗೆ ಮಂಜುಷ ಮಾಡು. ಮಂಜುಷ ಮಾಡಿದ್ರೆ ಅದು ಪರಿಶುದ್ಧವಾದ ಸಾಧಲು ಉಪಯೋಗಬೇಕು. ಚಕ್ಕಿ ಮಂಜುಷ ಮಾಡುವಾಗ, ಮುಳ್ಳುದೆಲ್ಲ ಚಕ್ಕಿ ಅಡಿಗೆ ಮಾಡುವಾಗ, ಆದ್ರೆ ಜಾಲಿ ಮರ ಕಾಣಬಾರ್ದು ನನ್ನ ಸನ್ನಿಧಾನದಲ್ಲಿರುವಾಗ. ಅದ್ರ ಮೇಲೆ ಏನು ಓದಿಸಂತೇನ? ಬಂಗಾರದು ತಗಡು ಓದಿಸಂತೇನಂತೆ. ಹಲ್ಲೆಲೂಯಾ ಸಾರಿ, ಏನು ಓದಿಸಂತೇನ? ಅದ್ರ ಮೇಲೆ ಬಂಗಾರದು ತಗಡು ಓದಿಸಂತ ಮಾತು. ಅಂದ್ರೆ ಬಂಗಾರ ಯಾವ್ದಕ್ಕೆ ಸಾದೃಶ್ಯ? ಜಾಲಿ ಮರ ಯಾವ್ದಕ್ಕೆ ಸಾದೃಶ್ಯ ಅಂತ ಹೇಳಿ ನಾನು? ಮನುಷ್ಯನಿಗೆ ಸಾದೃಶ್ಯ. ಬಂಗಾರ ಯಾವ್ದಕ್ಕೆ ಸಾದೃಶ್ಯ? ದೇವರಿಗೆ ಸಾದೃಶ್ಯ. ರಾಜರಿಕೆಗೆ ಸಾದೃಶ್ಯ. ರಾಜನಿಗೆ ಸಾದೃಶ್ಯ. ಬಂಗಾರ ಅನ್ನುವಂಥದ್ದು ನಮ್ಮ ದೇವರು ಬಂಗಾರದಂತ ಆತನು. ಹಲ್ಲೆಲೂಯಾ ಸಾರಿ, ನಮ್ಮ ದೇವರು ಬೆಲೆಯುಳ್ಳ ದೇವರು. ಆ ಬೆಲೆಯುಳ್ಳ ದೇವರ ಬಂಗಾರ ಜಾಲಿ ಮರ ಅನ್ನುವ ಮನುಷ್ಯನ ಮೇಲೆ ಒದಿಸಿ ನಿನ್ನ ಮುಳ್ಳುಗಳು ಕಾಣಬಾರ್ದು, ತಗ್ಗುದನ್ನೇ ಕಾಣಬಾರ್ದು, ನಿನ್ನ ಪಾಪ ಕಾಣಬಾರ್ದು ಅಂತೇಳಿ ಮುಚ್ಚಿ ಪೆಟ್ಟಿಗೆ ಮಾಡಿ ಮಂಜೂಷವನ್ನು ತಗೊಂಡು ಪರಿಶುದ್ಧವಾದ ಸ್ಥಳದಲ್ಲಿ ಇಟ್ಟನ ಮಾತು. ಹಲ್ಲೆಲೂಯಾ. ಶಾಪ ಅನ್ನುವಂತ ಮನುಷ್ಯನ ಪರಿಸ್ಥಿತಿಯನ್ನು, ಪಾಪ ಅನ್ನುವಂತ ಇರುವಂತ ಪರಿಸ್ಥಿತಿಯನ್ನು ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿ ವಾಕ್ಯ ಕೊಟ್ಟು ಪರಿಶುದ್ಧಾತ್ಮನನ್ನು ಒಳಗಡೆ ತುಂಬಿಸಿ ನೀನು ನನಗೋಸ್ಕರ ಈ ಲೋಕದಲ್ಲಿ ಬದುಕಂತ ಹೇಳಿಬಿಟ್ಟನಂತೆ. ಆಮೇಲೆ ಸಾರಿ, ಈ ಇರುವಂತ ಈ ಹೃದಯದಲ್ಲಿರುವಂತ ಈ ಮನುಷ್ಯರ ಹೃದಯ ಒಕ್ಕಂಡಿರುವ ಪೊದೆಯಲ್ಲಿರುವಂತ ಆ ಮುಳ್ಳುಗಳು ಎಷ್ಟಂದ್ರೆ ಒಂದು 7 ಮಾತು. ಒಂದೊಂದಿನ ಒಂದೊಂದು ವಾರ ಬೋಧಿಸಬಹುದು. ಒಂದ್ರ ಬಗ್ಗೆ ಮಾತ್ರ ನಾನು ಹೇಳ್ತಂತ ಏನಲ್ಲ. ಸ್ಟಾರ್ಟಿಂಗ್ ಏನೈತೆ ಅಂದ್ರೆ ಪಕ್ಷಿ, ಎಲ್ಲರೂ ಹೇಳ್ರಿ, ನವಿಲು. ಹಲೋ, ನಮ್ಮ ರಾಷ್ಟ್ರ ಪಕ್ಷಿ ಕೂಡಗಿ ಏನು? ನವಿಲೆ. ಅಂದ್ರೆ ನಮ್ಮ ರಾಷ್ಟ್ರ ಅಂದ್ರೆ ಭಾರತ ದೇಶ. ಏನಪ್ಪ ಭಾರತ ದೇಶಕ್ಕ ಆ ಪಕ್ಷಿ ಆದಂದ್ರೆ ನವಿಲು, ಪಾರವಾಳಲ್ಲ. ರಾಷ್ಟ್ರ ಪಕ್ಷಿ. ಎಸ್, ಇದೇನ್ ಸುಮ್ನೆ ನಾನು ಹೇಳ್ತಾ ಇಲ್ಲ. ಏನೋ ಎಲ್ಲ ಕತೆ ಕೇಳ್ಕೊಂಬಂದು ನಿಮ್ಗೆ ಕತೆ ಹೇಳ್ತಾ ಇಲ್ಲ, ಚರಿತ್ರೆ ಹೇಳ್ತದೆ ನಾನು. ಹಲ್ಲೆಲೂಯಾ. ಹೆಂಗ ಲಿಂಕ್ ಐತಂತ ಹೇಳ್ತಾನೆ. ದೇವರ ವಾಕ್ಯ ಎಷ್ಟು ಸತ್ಯವಾದದ್ದು, ಎಷ್ಟು ಪರಿಶುದ್ಧವಾದದ್ದು. ನೀನು ನಾನು ಎಲ್ಲೋ ಹೆಂಗೋ ಎಲ್ಲವನ್ನು ತೆಗೆದುಹಾಕಿ ನಮ್ಮನ್ನ ಬಂಗಾರನು ಅಂತ ಪರಿಶುದ್ಧಾತ್ಮ ಹೊಲಿಸಿ ಆತನ ಮೈನೆ ತುಂಬಿ, ಆತನ ಪ್ರಭಾವ ತುಂಬಿ, ಆತನ ರಕ್ತ ಸುರಿಸು ನಮ್ಮನ್ನು ಕೊಟ್ಟು ಕೊಂಡುಕೊಂಡು ಇಲ್ಲಿ ಆತನ ಕುಂದಿಸಿದ ಮಾತು.
ಅಲ್ಲೆಲ್ಲಯ್ಯ. ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ನವಿಲು ಯಾವಕ್ಕೂ ಗುರುತಾ? ಸೌಂದರ್ಯಕ್ಕೆ ಗುರುತು. ಹೆಸರ್ನು ಯಾವ ಪಕ್ಷಿಗೆ ಅಷ್ಟು ಕಲರ್ ಕೊಟ್ಟಿಲ್ಲ ದೇವರು. ಅಷ್ಟು ಬ್ಯೂಟಿ ಆಗಿರ್ತದ. ಯಾವಾಗ ಗುರುತಾ? ರೆಕ್ಕೆಗಳು ತೆರೆದಾಗ ಅದ್ರದ್ದು ಬಣ್ಣ ಎಷ್ಟು ಸೂಪರ್ ಇರ್ತದ ಗುರುತಾ? ನವಿಲು ಸೌಂದರ್ಯಕ್ಕೆ ಗುರುತು. ಸೌಂದರ್ಯಕ್ಕೆ ಗುರುತಾಗಿರುವ ನವಿಲು ಗರ್ವಕ್ಕೆ ಗುರುತು, ಅಹಂಕಾರಕ್ಕೆ ಗುರುತು. ಏನಂತ? ನನ್ನಷ್ಟು ಸೌಂದರ್ಯ ಯಾರಿಗೆ ಇಲ್ಲ ಪ್ರಪಂಚಕ್ಕೆ ಅನ್ನುವಂಥದ್ದು. ಅದಕ್ಕೆ ಅಹಂಕಾರ ಅಂತೆ. ಆ ಗುರುತು ನವಿಲು ಯಾವ್ದಕ್ಕೆ ಗುರುತು ಅಂದ್ರೆ ಸೌಂದರ್ಯಕ್ಕೆ ಗುರುತು, ಗರ್ವಕ್ಕೆ ಗುರುತು. ಮೊಟ್ಟೆ ಮೊದಲನೇ ಪಾಪ ಏನ್ ಗುರುತಾ? ಆದಾಮವ್ವ ಮಾಡಿಲ್ಲ. ಏನ ಮತ್ತೆ ತಿರುಗಿ ರಿವರ್ಸ್ ಬಂದ್ಬಿಟ್ಟಂಬರ್ರಿ. ಮೊಟ್ಟೆ ಮೊದಲನೇ ಪಾಪ ಮನುಷ್ಯನಲ್ಲಿ ಹುಟ್ಟಿಲ್ಲ. ದೇವರು ಸೃಷ್ಟಿ ಮಾಡಿದ ದೇವದೂತರಲ್ಲಿ ಲೂಸಿಫರ್ನಲ್ಲಿ ಹುಟ್ಟೈತಿ. ಏನಕ್ಕೆ ಗೊತ್ತಾ? ಗರ್ವ. ನಾನು ಯಾಕೆ ಈತನ ಆರಾಧನೆ ಮಾಡ್ಬೇಕು? ಈತಾಕ ಸಿಂಹಾಸನ ಮೇಲೆ ಕುತ್ಕೋಬೇಕು, ನಾನು ಕೂಡ ಯಾಕೆ ಸಿಂಹಾಸನ ಮೇಲೆ ಕುತ್ಕೊಳ್ತಾನೆ ಕಾಣಂತೆ. ಲೂಸಿಫರ್ ಆದಾಮವ್ವ ತಿನ್ನದಕ್ಕ ಪಾಪ ಬಂದಿಲ್ಲ, ಲೂಸಿಫರ್ ಗರ್ವ ಬಿದ್ದದಕ್ಕಾಗಿ ಪಾಪ ಬಂದತ್ತಂತೆ. ಅದಕ್ಕೋಸ್ಕರವೇ ಅಲ್ಲಿರ್ಬೇಕಾಗಿರುವ ಲೂಸಿಫರ್ ಅನ್ನು ಅಲ್ಲಿಂದ ಇಲ್ಲಿಗೆ ಬಂದ ಮಾತು. ಅದಕ್ಕೋಸ್ಕರವೇ ಎಲ್ಲರಲ್ಲಿ, ನಾನು ಹೇಳಿಲ್ಲ, ನೀವ್ ಅನ್ಕೊಂಡ್ಬಿಟ್ರಿ ಇವಾಗ. ಅಲೋ, ಎಲ್ಲರಲ್ಲಿ ಆ ಸ್ವಭಾವ ತುಂಬಿಕೊಂಡಂತೆ. ನವಿಲು ಸೌಂದರ್ಯಕ್ಕೆ ಗುರುತು, ನವಿಲು ಗರ್ವಕ್ಕೆ ಗುರುತು ಮಾತು. ಆ ಗರ್ವ ಅನ್ನುವಂಥದ್ದು ಯಾರಲ್ಲಿ ಹುಟ್ಟೈತೆ? ಫಸ್ಟ್ ಆದಾಮವ್ವಳಲ್ಲಮ್ಮ. ಯಾರಲ್ಲಿ ಹುಟ್ಟೈತೆ? ಲೂಸಿಫರ್ ನಲ್ಲಿ ಹುಟ್ಟೈತೆ ಮಾತು. ಏಷಯ ಗ್ರಂಥ ತೆಗೆದು 14ನೇ ಅಧ್ಯಾಯ ತೆಗೆದು ಹೋಗೋದ್ರಿ ಇವಾಗ. ಏಷಯ ಗ್ರಂಥ 14ನೇ ಅಧ್ಯಾಯ 13ನೇ ವಚನ ಹೋದ್ರಿ. 14-13 ಹೋದ್ರಪ್ಪ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಗೆ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದಲ್ಲಿ ಮೇಲೆ ಏರಿ ಉನ್ನತವಾಗಿ ಸರಿಸಮನ ಆಗುವೆನು ಅಂದುಕೊಂಡಿದೀಯಲ್ಲ. ಆದ್ರೆ ನೀನು ಎಲ್ಲಿಗೆ? ಪಾತಾಳಕ್ಕೆ, ಅಧೋಲೋಕದ ಆಗಾಧ ಸ್ಥಳಕ್ಕೆ ಏನಾಗಿ ತಳ್ಳಲ್ಪಟ್ಟಿದ್ದೀಗಿ. ಅಲ್ಲಲ್ಲಿ ಸರ್ ಕೈಗಳೈತೆ. ಗರ್ವ, ಮನುಷ್ಯನಿಗೆ ಗರ್ವ ಅನ್ನುವ ಮುಳ್ಳು, ಅದನ್ನ ಪರಿಶುದ್ಧವಾದ ದೇವರು ಇವತ್ತು ಚಕ್ಲಿ. ಆಮೇಲೆ ಸಾರಿ, ಆ ಗರ್ವ ಅನ್ನುವಂಥದ್ದು ಇದು ಹುಟ್ಟಿದ್ದು ಅವರಟ್ಟಿ ಅಲ್ಲ, ಆದಾಮನಿಂದ ಅಲ್ಲ ಬಂದಿದ್ದು. ಪಾಪ ಫಸ್ಟ್ ಹುಟ್ಟಿದ್ದು ಸೈತಾನನ ಹೃದಯದಲ್ಲಿ, ಲೂಸಿಫರ್ನ ಹೃದಯದಲ್ಲಿ ಹುಟ್ಟಿದ್ದು. ಪ್ರಧಾನ ದೂತರು ಒಂದು 4 ಜನರ ಮಾತು. ಲೂಸಿಫರು, ಗಬ್ರಿಯೇಲು, ಮಿಕಾಯೇಲು, ರಫಾಯೇಲ್ ಅಂತಾರ ಮಾತು. ಈ 4 ಜನ ಪ್ರಾಮುಖ್ಯವಾದ ದೂತರು. ಒಬ್ಬತ ದೇವರನ್ನ ಆರಾಧನೆ ಮಾಡ್ತಾನ, ಇನ್ನೊಬ್ಬತ ಸಂದೇಶ ತರ್ತಾನ. ಮರಿಯಳೆ, ನೀನು ಒಬ್ಬ ಮಗನನ್ನು ಹಿಡಿತಿ ಅಂತ ಡ್ರಾಮಾ ಮಾಡ್ತಾರಲ್ಲ ನಾವು ಕ್ರಿಸ್ಮಸ್ನಾಗ, ಆತ ಒಬ್ಬ ದೇವದೂತ. ಯುದ್ಧ ಮಾಡೋ ದೇವದೂತ ಮಿಕಾಯೇಲು. ಇನ್ನ ಅಲ್ಲಿ ಆರಾಧನೆ ಮಾಡುವುದಕ್ಕೆ ಲೀಡರ್ ಯಾರು ಗೊತ್ತಾ? ಲೂಸಿಫರ್. ಈ ಲೂಸಿಫರ್ ನಲ್ಲೇ ಹುಟ್ಟಿದ್ದು ಗರ್ವ ಮಾತು. ಅಲ್ಲೆಲ್ಲೂಯಾ. ಈ ಗರ್ವ ಅಲ್ಲಿ ಹುಟ್ಟಿ ಈ ಭೂಮಿಗೆ ಯಾಕೆ ಬಂತಂದ್ರೆ, ಒಂದ್ ದಿವಸ ಅನ್ಕೊಂಡಂತೆ ದೇವ್ರನ್ನ ಆರಾಧನೆ ಮಾಡಿ ಅನ್ಕೊಂಡಂತೆ ಈತನ ತರ ನಾನೋಡಾಗಿ ಮಹಿಮೆ ಹೊಂದಬೋದಲ್ಲ. ಎದಕ್ಕೆ ಈತನೇ ಆರಾಧಿಸ್ಬೇಕು? ನಾನು ಯಾವಾಗ್ಲೂ ರೆಕ್ಕೆಗಳು ತೆಗೆದು ಈತನೇ ಪರಿಶುದ್ಧನು ಅಂತೇಳಿ ಯಾಕೆ ಆರಾಧಿಸ್ಬೇಕು? ಈತನೇ ನಾನೋಡಲ್ಲಿ ಕೂತ್ಕೊಂಡ್ಬಿಟ್ರೆ ಆಯ್ತಲ್ಲ ಅನ್ಕೊಂಡಂತೆ. ಅಲ್ಲಿ ಕೂತ್ಕೊಂಡ್ರೆ ಅನ್ಕೊಂಡಿಲ್ಲ, ಆತನಕ್ಕಿಂತ ಮೇಲೆ ಹೋಗ್ಬೇಕು ಅನ್ಕೊಂಡಂತೆ. ಇದು ಏನಿದು? ಗರ್ವ. ಅಲ್ಲೆಲ್ಲೂಯಾ. ಬೈಬಲ್ ನಲ್ಲಿ ಗರ್ವದಿಂದ ಬದುಕಿದಂತ ಪ್ರತಿ ಪ್ರಜೆಗಳನ್ನ ಏನಂತಾರ? ಮಣ್ಣು ಬುಕ್ಷನ ದೇವ್ರು. ಗೊಲಿಯಾತನು ನಿಂತ್ಕೊಂಡಾನಂತೆ, ಇಸ್ರಾಯೇಲರೇ, ನಿಮ್ಮ ಹತ್ರ ಯಾರನ್ನ ಗಣಮಕ್ಕಳಿದ್ರೆ ಒಬ್ಬನ ಬಂದು ನನ್ನ ಹತ್ರ ಯುದ್ಧ ಮಾಡ್ಲಿ, ನನ್ನ ಹತ್ರ ಗೆದ್ರೆ ನಾವೆಲ್ಲ ನಿನಗೆ ಬಾನಿಸಲಾಗ್ತೀವಿ.
ಒಂದು ವೇಳೆ ನೀವು ಸೋತ್ರ ನೀವೆಲ್ಲರೂ ಏನಾಗ್ರಂತ ಗೊಲಿಯಾತ ಬಾನಿಸರಲ್ಲ. ಗರ್ವ ಏನಂತ? ಐಟದಿನ ಅಂತೇಳಿ. ಏನಂತ? ನಾನ್ ಬಲಿಷ್ಠನ ಅಂತೇಳಿ. ಬೈಬಲ್ ಹೇಳ್ತದೆ, ನಾನಲ್ಲ. 1ನೇ ಸಮೂಹದಲ್ಲಿ 18ನೇ ಅಧ್ಯಾಯದಲ್ಲಿ ಬರೆದನ ಆತನ ಬಗ್ಗೆ, ಅದ್ಭುತವಾಗಿ ಬರೆದನ ಮಾತು ಗೊಲಿಯಾತನ ಬಗ್ಗೆ. 17-18ನೇ ವಚನದಲ್ಲಿ ಹೇಳ್ತಾನೆ, ಬಹಳ ಗರ್ವ ಪಡ್ತದನಂತೆ. ಯಾರು? ಗೊಲಿಯಾತ. ಸಣ್ಣ ಕೊಲ್ತಾನ್ ಬರೋ ಸಾಯಿಸಿಬಿಟ್ಟ ದಾವಿದ ಬಂದ. ಅಲ್ಲೆಲ್ಲ ಹೇಳ್ರಲ್ಲ ಸಾರಿ, ದೊಡ್ಡದು ಕತ್ತೆ ತಾಮಂದಿಲ್ಲ ಅದ್ ಬಡಕಾಗಿ, ದೊಡ್ಡದು ಕಡೆ ಏಕೆ ಪಡ್ಸಂಗ್ ಅಂತ ತಾಮಂದಿಲ್ಲ, ಸಣ್ಣ ಕೊಲ್ತಾಂಡ್ ಹಾಕಿ ಬಡ್ದ ಅವನ್ನ ನೆಲಕ್ ಹಾಕಿ ಸಾಯಿಸಾನಂತೆ ದಾವಿದ. ಏನ್ ಪಟ್ಟು? ಗರ್ವಪಟ್ಟ ಗೊಲಿಯಾತನು. ಸಣ್ಣ ಕೊಲ್ತಾಂಡ್ ಹಾಕಿ ಹಾಕಿ ಬಡ್ದ ನೆಲಕ್ ಹಾಕಿ ಅಮರಿಗೆ ಹಚ್ಚಾನಂತೆ. ಗರ್ವ. ಆ ಗರ್ವದಿಂದ ಮಾತುಗಳು ಮಾತಾಡನಂತೆ. ಯಾರ ಪ್ರಜೆಗಳ ಹತ್ರ? ದೇವರ ಪ್ರಜೆಗಳ ಹತ್ರ. ಮನುಷ್ಯನಿಗೆ ಗರ್ವ ಬಂದಾಗ ಮಾತುಗಳು ಬದಲಾತವಂತೆ. ಕೆಲವರಿಗೆ ಹಣದಲ್ಲಿ ಗರ್ವ ಇರ್ಬೋದು, ಕೆಲವರಿಗೆ ಆಸ್ತಿಯಲ್ಲಿ ಗರ್ವ ಇರ್ಬೋದು, ಕೆಲವರಿಗೆ ರಾಜ್ಯದಲ್ಲಿ ಹೆಸರಿನಲ್ಲಿ ಗರ್ವ ಇರ್ಬೋದಂತೆ. ಬೈಬಲ್ ನಲ್ಲಿ ಗರ್ವ ಪಟ್ಟಂತ ಒಬ್ಬ ವ್ಯಕ್ತಿದನ, ಆತನು ನೆಬೂಕದ್ನೆಚ್ಚರನು. ನೆಬೂಕದ್ನೆಚ್ಚರನು ಹಂಗಿದನ, ಆತನ ಮಗ ಬೆಲ್ಶಚ್ಚರನು ಹಂಗಿದನ. ಮಾತು ನೆಬೂಕದ್ನೆಚ್ಚರ ಏನ್ ಮಾಡಿದಂದ್ರೆ, ಒಂದ್ ದಿವಸ ಆತನು ಮಲಿಕೊಂಡು ಆಲೋಚನೆ ಮಾಡ್ತಾ ಇರುವಾಗ ಅನ್ಕಣಂತೆ, ನಾನಲ್ವಾ ಈ ರಾಜ್ಯವನ್ನು ಕಟ್ಟಿದ್ದು, ನಾನಲ್ವಾ ಈ ಪ್ರದೇಶವನ್ನು ಇಷ್ಟು ಸುಂದರವಾಗಿ ಕಟ್ಟಿದ್ದು, ನನ್ನ ಮಹಿಮೆ ಅಲ್ವಾ, ನನ್ನ ಮಹಿಮೆ ಅಲ್ವಾ, ನನ್ನ ಪ್ರಭಾವ ಅಲ್ವಾ ಅನ್ಕಂತಾನಂತೆ. ಆ ದಿನ ಅಂದು ಕೂಡಲೇ ಬಾಯಾಗ ಆ ಮಾತು ಬರಕ್ಕಿಂತ ಮೊದಲೇ ದೇವರು ಅವನ ಬಟ್ಟೆಗಳನ್ನ ತೆಗೆದುಬಿಟ್ಟು ಪ್ರಾಣಿ ತರ 7 ವರ್ಷ ಬದುಕಿಸರಂತೆ. ಅಡಿವ್ಯಾಗ ಹುಲ್ಲು ತಿಂದು ಬದುಕಿನಂತೆ ನೆಬೂಕದ್ನೆಚ್ಚರನು. ಅಲೋ, ಏನ್ ಪಟ್ಟಿದ್ದಕ್ಕಾಗಿ? ಗರ್ವ ಪಟ್ಟಿದ್ದಕ್ಕಾಗಿ. ತೆಗೆದು ಹೋದ್ರು ಒಂದ್ಸಾರಿ ದಾನಿಯೇಲ ಗ್ರಂಥ 4ನೇ ಅಧ್ಯಾಯ 28ನೇ ವಚನ ಓದ್ರಿ ಒಂದ್ಸಾರಿ. ದಾನಿಯೇಲ ಗ್ರಂಥದಲ್ಲಿ 4ನೇ ಅಧ್ಯಾಯ 28ನೇ ವಚನ ಓದ್ರಿ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನು ಅನುಭವಕ್ಕೆ ಬಂತು. ಕಳೆದ ನಂತರ ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯದ ಬಲದಿಂದ ಇಗೋ ಮಹಾಪಟ್ಟಣವಾದ ಈ ಬಾಬೇಲೆಂದು ಏನ್ ಮಾಡ್ಕೊಂಡಂತೆ ಆತನು? ಏನ್ ಮಾಡ್ಕೊಂಡಂತೆ? ಕೊಚ್ಚಿಕೊಂಡಂತೆ. ಕೊಚ್ಚಿಕೊಳ್ಳುವಂತಂದ್ರೆ ಹೆಮ್ಮೆ ಪಡುವಂತದ್ದು. ನೀನು ಪರಿಶುದ್ಧವಾಗಿ ಹೆಮ್ಮೆ ಪಡಕ್ ಇಷ್ಟಪಡು. ಬೈಬಲ್ ನಲ್ಲಿ ಒಂದು ಮಾತು ಬರ್ದನ ಮಾತು ಪೌಲ, ಹೆಚ್ಚಿಸಿಕೊಳ್ಳುವುದು ನಿನ್ನಲ್ಲೇ ಬರ್ತದ ಇಲ್ಲ? ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲಿ. ಅಂದ್ರೆ ನಾವು ಹೆಚ್ಚಿಸ್ಕೊಳ್ಬೇಕಂದ್ರು ದೇವರೇ ನಮಗೆ ದಿಕ್ಕು. ಹಲೋ, ತಗ್ಗಿಸ್ಕೊಳ್ಬೇಕಂದ್ರು ದೇವರೇ ನಮಗೆ ದಿಕ್ಕು. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲ್ಲ. ಚಪಲ ತಗೋಣ ಎಲ್ಲರೂ ದೇವರಿಗೆ. ಅಷ್ಟೇ ಹೊರತಾಗಿ ನನ್ನ ಬಲ, ನನ್ನ ಟ್ಯಾಲೆಂಟು, ನನ್ನ ಜ್ಞಾನ, ನನ್ನ ಎಜುಕೇಶನ್ ಅಂತ ಅಂದಿಲ್ಲ. ನೆಬೂಕದ್ನೆಚ್ಚರನ್ ತಾಂಡೋಗಿ ಅಡಿವಾಗ ಒಂದು ದನದ ತರ 7 ವರ್ಷ ಹುಲ್ಲು ಮೇಸಿನಂತ ದೇವ್ರು. ಈ ನೆಬೂಕದ್ನೆಚ್ಚರೇ ಆ ವಿಗ್ರಹ ನಿಲ್ಲಿಸಿರೋದು. ಹಲೋ, ಏನ್ ವಿಗ್ರಹ ಅದು? ಬಂಗಾರದ್ದು. ಆತನ ಕೂಡ ಬಿಟ್ಟಿಲ್ಲ ದೇವ್ರು. ಗರ್ವ ಪಡಬಾರ್ದು ನಾವು. ಅಲ್ಲೆಲ್ಲ ಹೇಳ್ರಲ್ಲ ಸರಿ, ನನಗೇನು ಅನ್ನಬಾರ್ದಂತ ಸರಿ. ಅಪ್ಪ ದೇವ್ರೆ, ಎಲ್ಲ ನಿನ್ನ ಕೃಪೆಯೋ ಆಡ್ರಿ. ಇದುವರೆಗೂ ಕಾದಿದ್ದು ನಿನ್ನ ಕೃಪೆಯೋ, ಇನ್ನು ಮುಂದೆ ಕಾಯುವುದು ನಿನ್ನ ಕೃಪೆಯೋ, ಎಲ್ಲ ನಿನ್ನ ಕೃಪೆಯೋ ಏಸಯ್ಯ. ನಂದು ನಂದು ಅನ್ನುವರೆಲ್ಲರೂ ಮಣ್ಣಲ್ಲಿ ಬೂದಿಯಾಗಿ ಧೂಳಾಗಿ ಹೋಗ್ಯಾರ. ಯಾರು ನಾನು ಅನ್ನುವಂಥವ್ರು ಇಲ್ಲಂತೆ. ಅಯಂ ಅನ್ನುವಂಥದ್ದು ಇರುವಾತನೇ ಮಾತ್ರ ಅಂತೆ. ಇನ್ನ ಯಾರಿಲ್ಲ ಪ್ರಪಂಚದಲ್ಲಿ. ಅದು ದೇವರಿಗೆ ಮಾತ್ರ. ಅದಕ್ಕೋಸ್ಕರವೇ ನಾನು ಅನ್ನಬಾರ್ದಂತೆ, ನಾವು ಅನ್ಬೇಕಂತೆ. ಅಲ್ಲೆಲ್ಲ ಹೇಳ್ರಲ್ಲ ಸರಿ, ಏನ್ ಅನ್ಬೇಕು? ನಾವು ಅನ್ನೋದಂದ್ರೆ 100 ವರ್ಷ ಆಯುಸಂತೆ. ನಾನು ಅಂದ್ರೆ ನೆಬೂಕದ್ನೆಚ್ಚರನು ನನ್ನ ಮಹಿಮೆ, ನನ್ನ ಪ್ರಭಾವ, ನಾನಂದ್ರೆ ಏನ್
90 ಅಡಿ ಐತಿ ಬಂಗಾರದ, 9 ಅಡಿ ಅಗಲೈತಿ ಬಂಗಾರದದು. ಎಷ್ಟಡಿ? 90 ಅಡಿ ಹೈಟು, 9 ಅಡಿ. ಸುಳ್ಳು ಹೇಳ್ತಾ ಇಲ್ಲ, ಬೈಬಲ್ನ ಬರ್ದಿನ 3ನೇದ್ದೇ ಹೋಯ್ತಾಳ್ರಿ, ಆಮೇಲೆ ಮನೆಗೆ ಹೋಗಿ ಅಷ್ಟ ಹೈಟ್ ನಿಂದಿರ್ಸನ್ ಮಾತು. ಆತಗೆ ಬಂದತಂತೆ ಅಹಂಕಾರ. 7 ವರ್ಷ, ಎಷ್ಟು ವರ್ಷ? 7 ವರ್ಷ ಮೈ ಮೇಲೆ ಬಟ್ಟೆ ಗುಡಿಲ್ದಂಗ ಹುಚ್ಚಾಗಿ ತಿರುಗನಂತೆ ನೆಬ್ಕೋಜರ್. ಮುಂದಕ್ಕೆ ಹೋದಪ್ಪ ಅದ್ರನ್ನ 31 ಓದಿ ಇವಾಗ. ಈ ಮಾತು ಏನಂತ? ನನ್ನ ಮಹಿಮೆ, ನನ್ನ ಘನತೆ ನಾನ್ ಇಲ್ದಿದ್ರೆ ಏನು ಆಗಂಗಿಲ್ಲ ಅನ್ನುವಂತ ಬಾಯಿ ಬರಕ್ಕಿಂತ ಮೊದಲೇ ಏನಂತ ಹೇಳ್ತಾನಪ್ಪ? ಅರಸನಾದ ನೆಬೂಕದ್ನೆಚ್ಚರನು ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವೆ, ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಸ್ಪರನ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವ್ರಿಗೆ ಏನ್ ಮಾಡ್ತಾನೆ? ಒಪ್ಪಿಸ್ತಾನೆ ಎಂಬುದು ನೀನು ತಿಳ್ಕೊಳ್ಳುವ ಒಳಗೆ ಬರದೊಳಗೆ ನಿನಗೆ ಎಷ್ಟು ವರ್ಷ ಅಥವಾ 7 ವರ್ಷಗಳು ಹೀಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು. ಆಮೇಲೆ ಸರಿ, ಆಕಾಶವಾಣಿ ಯೇಸು ಕ್ರಿಸ್ತನ ಇರುವಾಗ ಭೂಮಿ ಮೇಲೆ ಯೇಸು ಕ್ರಿಸ್ತನ 1, 2, 3 ಸಾರಿ ಆಯ್ತಾ. ಈತನೇ ನನಗೆ ಪ್ರಿಯನಾಗಿರುವ ಮಗನು, ಈತನ ಮಾತನ್ನು ನೀವು ಕೇಳ್ರಿ. ಪೇತ್ರನ ಮಾತು ಕೇಳ್ಬೇಡ್ರಿ ಯಾರು. ಪೇತ್ರ ಅಂತ ಇಲ್ಲೇ ಕಟ್ಟಿಬಿಡ, ನಾವು ಕೆಳಕ್ ಕೂಡ ಹೋಗೋದು ಬೇಡ, ಇಲ್ಲೇ ಕಟ್ಟಿ ಇಲ್ಲೇ ಎದ್ದು ಬಿಡೋಣ, ಎಲ್ಲಿ ಹೋಗೋಣ ಇಲ್ಲೇ ಇರೋಣ ಅಂತ ನಮ್ಮ ಪೇತ್ರ. ಏಸಪ್ಪನ ಮಾತಾಡ್ರಿ. ಅಲ್ಲೆಲ್ಲ ಕೈ ಎತ್ತಿ ಅಲ್ಲೆಲ್ಲಯ್ಯ. 7 ವರ್ಷ ರಾಜನ ವಸ್ತ್ರಗಳು ಎಂತವ್ರಿ, ಮನುಷ್ಯರಿಂದ ತೆಗೆದು ಇಬ್ಬಸಕನಂತ ದೇವ್ರು. ನಡೆ ಮಗನ ಅಂತೇಳಿ, ನನ್ನ ಮಹಿಮೆ ಅಂತ್ಯ, ನನಗಂತ್ಯ, ನೀನ್ ನಿಂತಿದ್ದೆ ನಡೆಕ ಅಂತ್ಯ, ನಿನ್ನದ ಅಂತ್ಯ ನಡಿ ಹಂಗ ಬಿಸಾಕಿ. ಮನುಷ್ಯರ ಹೃದಯ ಬರತ್ತೊಳಗಾಗೆ ಎಷ್ಟು ವರ್ಷ ಆಯ್ತಂತೆ? 7 ವರ್ಷ. ಮುಂದಕ್ಕೆ ಹೋದ ವಾಕ್ಯನ ಸ್ವಲ್ಪ ಅದನ್ನ ದಾನಿಯೇಲ್ ಪುಸ್ತಕದಲ್ಲಿ 32ನೇ ವಚನ ಓದಿಬಿಡು. ರಾಜ್ಯವು ನಿನ್ನಿಂದ ತೊಲಗಿ ಮನುಷ್ಯರೊಳಗಿಂದ ತಳಲ್ಪಟ್ಟು ಕಾಡು ಮೃಗಗಳಲ್ಲಿ ವಾಸ ಮಾಡುವೆ, ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಸ್ಪರನ ಮನುಷ್ಯನ ರಾಜ್ಯದಲ್ಲಿ ರಾಜನಿಗೆ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸ್ತಾನೆ ಎಂಬುದು ನಿನಗೆ ತಿಳುವಳಿಕೆ ಬರೋದ್ರೊಳಗಾಗಿ 7 ವರ್ಷಗಳು ನಿನಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು. ಈ ನುಡಿಯು ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನಡೆಯುತ್ತಾ ಇದ್ದನು. ಅವನು ಕೂದಲುಗಳ ಹದ್ದುಗಳ ಗರಿಯಂತೆ, ಅವನ ಉಗುರುಗಳು ಹಕ್ಕಿಗಳ ಉಗುರಿನ ಹಾಗೆ ಬೆಳೆದವಂತೆ. ನೋಡ್ರ ಬಳ್ಳಾರಾಗ ಯಾರನ್ನ ಹುಚ್ಚು ನೋಡ್ರ ಉಗುರುಗಳು ಎಷ್ಟೆಷ್ಟು ಇದ್ದಿರ್ತಾವ ನೋಡ್ರ. ಹಂಗ್ ಬಿಟ್ಕೋಬಾಡ್ರಿ, ನಿಮ್ ಕೂಡ ಹಂಗ ಅನ್ಕಂತಾರ. ಮತ್ತೆ ಕೆಲವರೆಲ್ಲ ಇದು ಬೆಳೆಸ್ಕೊಂಬೋದು. ಯಾವಾಗನ್ನ ಅವಸರದಾಗ ಯಾವ್ದಕ್ಕನ್ನ ತಗುಲಿಸ್ಕೊಂಡ್ರಿ ಅನ್ಕೊಳ್ರಿ, ನಿನ್ನ ಪರಿಸ್ಥಿತಿ ಹೇಳಿದ್ರೆ ಹೋಗ್ಬಾರ್ದು. ಅಸಲಿ ಎದಕ್ ಗೊತ್ತಾ? ಉಗುರಿನಾಗ ಅರ್ಧ ಪ್ರಾಣ ಐತಂತಾರ. ಪೊಲೀಸರು ಕಳ್ರ ಹಿಡ್ಕೊಂಡು ಹೋಗ್ತಾರಲ್ಲ, ಕೇಳಿಸ್ಕೊಳ್ರಿ, ಕಳ್ರ ಹಿಡ್ಕೊಂಡು ಹೋಗ್ತಾರಲ್ಲ, ದೊಡ್ಡ ದರೋಡೆ ಮಾಡಿತಲ್ಲ, ಕಟಿಂಗ್ ಪುಲ್ಲರ್ ತಂದು ಉಗುರ್ತ ಕೈ ಹಿಡ್ಕಂತಂತೆ. ಮಗ ಹೇಳ್ತೀಯ ಉಗುರು ಒಂದು ಉಗುರು ಕಿತ್ತಾರಂತೆ. ಉಗುರು ಕಿತ್ತ ಸೊತ್ತ ಹೋಗ್ತಲ್ಲ, ಆ ನೋವು ಅಪ್ಪ ಬರಬಾರದು. ಅದಕ್ಕೋಸ್ಕರ ನಮ್ಮರೆಲ್ಲ ಯಾವ್ದೋ ಸುತ್ತು ಬಂದಾಗ ಪಾಣದ ಮೂವಿನಾಕ ಎದರಕ್ ಇಡ್ತಾರ ಪಾಪ. ಈ ಪೊಲೀಸರು ಏನ್ ಮಾಡ್ತಾರ ಗೊತ್ತಾ? ಕೆಲವ್ರು ಸ್ಟೋರಿ ನಾನು ಕೇಳಿನಿ. ಕಟ್ಟಿಂಗ್ ಪಿಲ್ಲರ್ ತಗೊಂಡು ಹಿಂಗ್ ಹಿಡ್ಕೊಂಡು ಕಿತ್ತುತ್ತಾರಂತೆ, ಕಡೆಗೆ ಒಂದೊಂದು ಉಗುರು ಹಿಂಗ್ ಕಿತ್ತುತ್ತಾರಂತೆ. ಹೇಳಾರ್ದ ತಪ್ಸ್ಕೊಳಕ್ ಸಾಧ್ಯವೇ? ಯಪ್ಪ ಹೇಳ್ಬಿಡ್ತಾರೆ, ಸತ್ಯ ಹೇಳ್ಬಿಡ್ತಾರಂತೆ. ಅಂತ ಭಯಂಕರವಾಗಿರ್ತದ ಅವ್ರದ್ದು ಶಿಕ್ಷೆ. ನಮಗೆ ನೀನೇನ್ ಟೆನ್ಷನ್ ತಗೊಂಡ ನಾನು ನೋಡ್ಕತ್ ಬಾ ಅಂತ ಕರ್ಕೊಂಡ್ತಾರ ಒಳಕರು. ನಾವ್ ಅಡ್ಕತ್ತೀವಿ, ಏನ್ ಮಾಡಕ ಸಾರ್ ನಮ್ಗೆ ಗೊತ್ತಲ್ಲ ಅನ್ಕಂತ ಒಳಗೆ ಏನ್ ತಿಪ್ಪು ಬಳಸರ್ ಗೊತ್ತಿಲ್ಲ. ಹಲ್ಲೆಲೂಯಾ ಒಂದ್ಸಾರಿ. ನೆಬೂಕದ್ನೆಚ್ಚರನ ಹೆಂಗ ಮಾಡ್ಯಾರಂದ್ರೆ ದೇವ್ರು ಅಷ್ಟು ದೊಡ್ಡ ವಿಗ್ರಹ ನಿಂದಿಸಿರತ್ತ. ಆತಂದೇ ಅದು ವಿಗ್ರಹ, ಅದೇ ದೇವ್ರಲ್ಲದು, ಆತಂದೇ ಅದು ವಿಗ್ರಹ. ನೆಬೂಕದ್ನೆಚ್ಚರದ ನೀವು ಇಷ್ಟು ನೋಡಿರ್ಬೇಕಾರ, ಆತಂದೇ ಅದು ವಿಗ್ರಹ ಅಂತ. ಆತನ ರೂಪ, ದೇವ್ರ ರೂಪ ಅಲ್ಲದು. ಯಾರ ರೂಪ? ನೆಬೂಕದ್ನೆಚ್ಚರ ರೂಪ ಅದು.
ನನಗೆ ಮುಖಬೇಕಲ್ಲ ಎಲ್ಲರ ಅಂದರ ಮಾತು, ನಿನ್ನ ಮುಗಸನ್ ಕರ್ಕೊಂಡ ಮಗ 7 ವರ್ಷ ಹುಲ್ಲು ತಿನ್ಸನ್ ದೇವ್ರು. ಅಲ್ಲೆಲ್ಲಿ ಹೇಳ್ರಿ ಸಾರಿ, ನಾನು ಅನ್ನುವಂತ ಸ್ವಭಾವ ನಮ್ಮಿಂದ ತೊಲಗಿ ಹೋಗ ತನಕ ದೇವರ ಕರುಣೆ ಹೊಂದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮುಳ್ಳನ್ನ ಏನ್ ಮಾಡ್ಬೇಕು, ಮೊದಲು ಚೆಕ್ಬೇಕು. ಬಂಗಾರದ ಪೊದುಗು ಒದಗಿಸಿದ್ರೆ ದೇವರ ಮಂದಿರದಲ್ಲಿ ಇರ್ತಕ್ಕಂಥ ಮಂಜು ಚಪಳ ತಕೊಂಡ ಎಲ್ಲರೂ ಯಾರಿಗೂ ಉಪಯೋಗ ಬರಕ್ಕಿಲ್ಲ. ನಾವು ಬದಲಾಗ್ಲಾರ್ದು ಹೋದ್ರೆ, ನಾವು ಚೇಂಜ್ ಆಗ್ಲಾರ್ದು ಹೋದ್ರೆ ಮುಳ್ಳು ಏನ್ ಮಾಡ್ತದ, ಎಲ್ಲಿದ್ರು ಅದ್ರ ಕೆಲಸ ನೋಡ್ರಿ, ಈ ಕಡೆ ಸರ್ಕಾರ ಹಿಂಗ್ ಚುಚ್ಚುತ್ತದ, ಈ ಕಡೆ ಸರ್ಕಾರ ಹಿಂಗ್ ಚುಚ್ಚುತ್ತದ. ನೀನ್ ಎಲ್ಲಿದ್ರೆ ಚುಚ್ಚದ ನೀನು ಬದುಕು ಕಸಲಿ. ಹೃದಯದಲ್ಲಿ ಆ ಮುಳ್ಳು ಅನ್ನುವಂಥದ್ದು, ಗರ್ವ ಅನ್ನುವಂಥದ್ದು, ಸೌಂದರ್ಯ ಅನ್ನುವಂಥದ್ದು, ಅಂದ್ರೆ ಚೆನ್ನಾಗಿರ್ಲಿಕ್ಕೆ ದೇವರು ಬಹಳ ಚೆನ್ನಾಗಿದ್ರೆ ಅಂತ ಅನ್ನೋದಕ್ಕೆ ಅದು ತಪ್ಪಲ್ಲ. ಯಾಕಂದ್ರೆ ಸೌಂದರ್ಯ ದೇವರೇ ಕೊಟ್ಟಿರುವಂಥದ್ದು. ಸೌಂದರ್ಯ ಆಗ್ಲಿ ಅಂದಾಗ್ಲಿ ದೇವರೇ ಕೊಡ್ಬೇಕು. ಮನುಷ್ಯರು ಯಾರು ಮಾಡ್ಕೊಂಬಕಲ್ರಿ, ನಾವ್ ಎಂತ ಸೊಬ್ಬನ ತಿಕ್ಕಲ್ನ ನವಗಳಿಲ್ಲ, ಎಂತದನ್ನ ತಿಕ್ಕಲಿ ಏನ್ ಮಾಡ್ಕೊಂಬಕ್ ಹಾಕಲ್ಲ ನಮ್ ಕೈಲಿ, ದೇವರೇ ಕೊಡ್ಬೇಕು. ಅಲ್ಲಿ ಹೇಳ್ರಿ ಒಂದ್ಸಾರಿ, ಸೌಂದರ್ಯ ತಪ್ಪೇನಲ್ಲ, ಸೌಂದರ್ಯ ದೇವ್ರು ಕೊಡೋಣ. ಆದ್ರೆ ಸೌಂದರ್ಯ ಹಿಂದೆ ಏನಿರ್ಬೇಕು ಗುರ್ತಾ, ಒಳ್ಳೆ ಗುಣ ಇರ್ಬೇಕು. ಚಪಾತ್ ತಕೊಂಡೆಲ್ಲರೂ ಅಲ್ಲೆಲ್ಲಿಯ ಸೌಂದರ್ಯ ಇರೋದು ತಪ್ಪೇನಲ್ಲ, ಸೌಂದರ್ಯ ಇರ್ಬೇಕು. ಎದಕ್ಕಂದ್ರೆ ಪುಳ್ಳೆ ನೋಡಕ್ ಹೋದಾಗ ಕುಂಟಿನೋ ಕುಳ್ಳಿನೋ ಅನ್ಕೋಬೇಡ್ರಿ, ಅವ್ರನ್ನ ನೋಡಿ ಮಾಡ್ಕೊಂಬೇಕಲ್ಲ ನಾವು, ಬೇಸಿರ್ಬೇಕಂತ ಮಾತು. ಸೌಂದರ್ಯ ದೇವ್ ಕೊಟ್ಟಿರದೆ, ಆದ್ರೆ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ ಅಂತ ನನ್ನ ಮಾತು. ದೇವರಲ್ಲಿ ಯಾರು ಭಯ ಭಕ್ತಿಯುಳ್ಳವರಾಗಿರ್ತಾರೆ ಅವರು ಸ್ತುತಿಗೆ ಸ್ತೋತ್ರಕ್ಕೆ ಪಾತ್ರರಾಗಿರ್ತ. ಸೌಂದರ್ಯ ಇರ್ಬೇಕು. ಸೌಂದರ್ಯ ಇಂದ ಏನಿರ್ಬೇಕಂತ ಒಳ್ಳೆ ಒಳ್ಳೆ ಗುಣ ಸಂಪಾದನೆ ಮಾಡಿಕೊಳ್ರಿ. ಒಳ್ಳೆ ಗುಣ ಇರ್ಬೇಕಂತೆ. ಸೌಂದರ್ಯ ಮುಖ್ಯ, ಆದ್ರೆ ಅದ್ರಿಂದ ಏನಿರ್ಬೇಕು, ಒಳ್ಳೆ ಬಣ್ಣ ಅಂತ ಮಾಡ್ಕೊಂಬಂದ್ರೆ ಅಸಲು ಒಳ್ಳೆ ಬುದ್ಧಿ ಅನ್ನಬಾರ್ದು. ಬಣ್ಣನೂ ಬೇಕು, ಒಳ್ಳೆ ಗುಣನೂ ಬೇಕು. ಬಣ್ಣಕ್ಕಿಂತ ಯಾರನ್ನೊಬ್ರನ್ನ ಕರ್ರಗಿರ ಹುಡುಗಿ ಮಾಡ್ಕೊಂಡ್ಬಿಟ್ಟಿಲ್ಲ, ಬಣ್ಣ ತಂದು ತೊಳ್ಕೊಂಡ್ ಕುಡಿಕೆ ಕರ ನೀವು ಬಣ್ಣ ತಂದೇನ್ ತೊಳ್ಕೊಂಡ್ ಕುಡಿಕೆ ಒಳ್ಳೆ ಬದುಕು ಮಾಡಿದ್ರೆ ಸಾಕು, ಒಳ್ಳೆ ಗುಣಿದ್ರೆ ಸಾಕಂತಾರ ಮಾತು. ಆದ್ರೆ ಮಾತೆ ಸುಮ್ನೆ ಹಂಗ ಅಂತಿರ್ತಾರ ಮಾತು ಅಷ್ಟೇ. ಆಮೇಲೆಲ್ಲ ಸೈಡ್ಗಳು ಇರ್ತಕ್ಕಂಥ ಎಲ್ಲವು. ಯಾಕಂದ್ರೆ ಜನರ ಸ್ವಭಾವ ಅಂತದ್ದು ಯಾರು ಏನ್ ಮಾಡಕ್ ಬರಕ್ ಬಸ್ಲಿ, ಕೊಂಡ್ ಕಾಣ್ಲಿಲ್ಲ ನಿನಗೆ ಎಂತ ಸೋಸಿದ್ದೀಗ ಏನ್ ಮಾಡಕ್ ಎಲ್ಲಿ ಹೋದ್ರೆ ಹುಡುಕಿರಿ ಸಿಗೋದ ಸಿಗೋದಿಗೆ ತಿಪ್ಪಲ್ ಬಿದ್ದು ನಿಗೆ ಬರ್ತಾನ ಎಲ್ಲ ಸಾಕಾಯತ ಯಾವ್ದು ಕಠಿಣ ಅಂತಂದ್ರೆ. ಅದೇ ಬಣ್ಣ ಇಲ್ದಿದ್ರೆ ಅದು ಉಪಯೋಗ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಣ್ಣ ಇಲ್ತಿದ್ರು, ಬಣ್ಣ ಇದ್ರು ಒಳ್ಳೆ ಗುಣ ಇರ್ಬೇಕಂತ ನಾನು ಹೇಳ್ತೇನೆ ನಿಮಗೆ. ಎದಕ್ಕಂದ್ರೆ ಎಷ್ಟೋ ಜನರಿಗೆ ಲೋಕದಲ್ಲಿ ಪ್ರಪಂಚದಲ್ಲಿ ಬಣ್ಣ ಐತಿ, ಒಳ್ಳೆ ಬಣ್ಣ ಕೊಡ ದೇವ್ರು. ಅವ್ರು ಎಲ್ಲಿ ಉಪಯೋಗಿಸ್ತಾರೆ ಗೊತ್ತಾ, ಅಂತ ಬಣ್ಣ ಇರೋವರೆಗೆ ಒಂದು ಮಾತಾಡ ದೇವ್ರು ಏನಂತ ಹೆಸರು ಗೊತ್ತಾ, ಅಂಧಿ ಅಂತ ಹೆಸರು ಮಾತು. ನಾನ್ ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತ. ಮತ್ ನನ್ನ ಮಕ್ಕ ನೋಡ್ಬೇಡ್ರಿ, ತೆಗೆದು ಒಂದ್ಸರಿ ನೋಡ್ರಿ. 11:27 ನೋಡ್ರಿ, ಜ್ಞಾನ ತೋಳಿ ಒಂದ್ಸಾರಿ ಜ್ಞಾನ ತೋಳಿ 11:27 ನೋಡ್ರಿ. ಎದಕ್ಕಂದ್ರೆ ನಾನು ಲವಿಲ ಬಗ್ಗೆ ಮಾತಾಡ್ತೇನೆ, ಗರ್ವ ಬಗ್ಗೆ ಮಾತಾಡ್ತೇನೆ ಮಾತು. 11:27 ನೋಡ್ರಿ. ಯಾರನ್ನ ಅಂದಿಯ ಮೂತಿಗೆ ಚಿನ್ನದ ಮೂಗುತಿಟ್ರೆ ಹೆಂಗ ಕಾಣ್ತತೋ ಅಂದಿ ಅವಿವೇಕಿಗಳಿಗೆ ಕೂಡ ಸೌಂದರ್ಯವು ಗುಣ ಇಲ್ದ ಹೋದ್ರೆ ನೀನು ಅಂದಿ ತರ ಇರ್ಕಂತ ಬೈದನ ಮಾತು. ನೀ ಏನಲ್ಲ ಅತ್ಯಂತ ಬೇಸ್ ಕಾಣೋದಲ್ಲ, ಒಳ್ಳೆ ಮನಸ್ಸಿರ್ಲಿ. ಎಲ್ಲರಂದ್ರೆ ಏನಿರ್ಲಿ, ಅತ್ತೆ ನಂಗೆ ಮಾತಾಡ್ಸ್ಬೇಕು, ಮಾಮ್ ನಂಗೆ ಮಾತಾಡ್ಸ್ಬೇಕು, ಅಣ್ಣನ ಹೆಂಗ್ ಮಾತಾಡ್ಸ್ಬೇಕು, ಪಕ್ಕದ ಮನೆಯವ್ರ ನಂಗೆ ಮಾತಾಡ್ಸ್ಬೇಕು, ಯಾರ ಹತ್ರ ಹೆಂಗ್ ಗೌರವ ಇರುತ್ತೆ, ಯಾರ ಹತ್ರ ಹೆಂಗ್ ತೆಗೆಸ್ಕೊಳ್ಬೇಕು, ಹೆಂಗೆ ಸಭೆಗೆ ಹೆಂಗಿರ್ಬೇಕು, ಎಲ್ಲರ ಹತ್ರ ಹೆಂಗಿರ್ಬೇಕಂತ ಒಳ್ಳೆ ಗುಣ ಇರ್ಬೇಕು. ಆ ಗುಣ ಇಲ್ದಿದ್ದು ಹೋದ್ರೆ ಅಂದಿ ಇಲ್ಲಿ ಬಾ, ಬಂಗಾರದ ಮೂಗುತಿ ತಂದ್ರಿ ಇಲ್ಲಿ ಬಾ, ನಮ್ ಮನೆಗೆ ಐತಂತ ತಾಂದೋಗಿ ಇಟ್ರೆ ಹೆಂಗ್ ಕಾಣ್ತಿ ಅಂದ್ರೆ ಹಂಗ್ ಕಾಣ್ತಿಯಂತೆ. ನಾವು ಏನನ್ನ ಹಾಕೊಂಡ್ರೆ ಬೇಸ್ ಕಾಣಕಲ್ಲಪ್ಪ, ಒಳ್ಳೆ ಗುಣ ಇರ್ಬೇಕು. ಚಪಳ ತಟ್ಟಣೆಲ್ಲರು ಒಳ್ಳೆ ಗುಣ ಇರ್ಬೇಕು. ಇವತ್ತು ಪ್ರಪಂಚ ಅಂದಾನ್ಕಂತೇಳಿ ಕಟ್ಕೊಂಡ್ ಬಂದು ಆ ಅಂದಲಿಂಚೆ ಎಷ್ಟೋ ಪ್ರಪಂಚ ಏನಾದ ಗೊತ್ತಾ, ನಾಶವಾಗಿ ಹೋಗ್ತದೆ ಮಾತು. ಬೈಬಲ್ನಾಗೆ ಸ್ಪಷ್ಟವಾಗಿ ಬರ್ದನ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯ ಹುಡುಗಿ ನೆಲೆ ಅಲ್ಲ ಅಂದ್ರೆ ಏನರ್ಥ, ಅದು ಸ್ಥಿರವಲ್ಲ ಅಂತ ಅರ್ಥ. ಅದು ಹೆಂಗ ಬೆಳಿಗ್ಗೆ ಮಕ ತೊಳ್ಕಂತು ಹಂಗ ಒಂದ್ ಸಾಯಂಕಾಲ ಆತದಂತೆ. ಯಾಕಂದ್ರೆ ಈ ಲೋಕದಲ್ಲಿ ಜೀವನ ಯಾತ್ರೆ ಹೋಗ್ತದಲ್ಲ, ಕೆಲವರು ಬೆಳಿಗ್ಗೆನೆ ಹೋಗ್ಬಿಡ್ತಾರ, ಕೆಲವರು ಮಧ್ಯಾಹ್ನ ಹೋಗ್ಬಿಡ್ತಾರ, ಕೆಲವರು ಸಾಯಂಕಾಲ ಹೋಗ್ಬಿಡ್ತಾರ, ಕೆಲವರು ಅಂತರ ಇಲ್ಲ. ನಾನಂಬ್ಲ ರಾತ್ರಿ ಹೋಗ್ತಾರ. ಇಲ್ಲಿ ಯಾರು ಇಲ್ಲ. ಬೇಡ,
ಗರ್ವ ಅನ್ನುವಂಥದ್ದು ಮುಳ್ಳು. ಆ ಪೊದೆಯೊಳಗೆ ಬೆಂಕಿ ಯಾಕೆ ಹೆಚ್ಚನ ದೇವ್ರು? ಪೊದೆನ ಸುಡ್ತತ್ ನೋಡು. ಆ ಪೊದೆ ಸುಟ್ಟ ನೀನ್ ನನ್ನ ಹತ್ರ ಬರ್ತೀವಿ, ನೀನ್ ಮಾತಾಡ್ತೀವಿ, ನಾನು ಹೇಳ್ ಮಾತು ಕೇಳಿಸ್ಕೊಂತಿ. ಮೋಶೆ ಇಲ್ಲದವ್ರು ನಾನು ಸೇಫ್ ಆಗಿ ಇನ್ನೇನು ಇಬ್ರು ಮಕ್ಕಳು ಹುಟ್ಟಾರ, ಮಾಮ ಮಕ್ಕಳು ಕೊಟ್ಟಾನ, ದಿಸಾಲಿ ಗುಡ್ಡಕ್ ಬರ್ತಾನೆ, ಮೇಷ ಹೇಳ್ತಿರ್ತಾನ ಕಣ. ದೇವ್ರ ಪ್ರಣಾಳಿಕೆ ಬೇರೆ ನಿನ್ನ ಮೇಲೆ. ಅಲ್ಲೆಲ್ಲ ಹೇಳ್ರು ಸರ್ ಎಲ್ಲರೂ, ದೇವರ ಚಿತ್ತ ಬೇರೆ, ದೇವರ ಆಲೋಚನೆ ಬೇರೆ ನಮ್ಮ ಮೇಲೆ. ನಾ ಅನ್ಕಂತ ಸಾಕ್ಬಿಡ ಸೇಫ್ ಎಲ್ಲ ಕಂಫರ್ಟಬಲ್ ಆಗಿ ಅದೇನ್ ಪ್ರಯೋಜನ ಹಾ ಅನ್ಕಂತ ಬೆಂಕಿ ಹೆಚ್ಚಿ ಬರ್ತಾನ ದೇವ್ರ ಕೆಲಸ. ಅಲ್ಲೆಲ್ಲೂಯ್ಯ. ಮಾತು ಕೇಳವತ್ನಾಗೆ ಕೇಳ್ಬೇಕಷ್ಟೆ. ಹಿಂಗಿರ್ಬೇಕಪ್ಪ ಅಂತಂದಾಗ ಹಂಗಿರ್ಬೇಕು, ಆಯ್ತು ದೇವ್ರೆ ಅನ್ಬೇಕಷ್ಟೆ. ಇಲ್ಲಂದ್ರೆ ಚಕ್ಕತನ ಅಂತ ದೇವ್ರ ಚಕ್ಕೆ ಬಂಗಾರದ ಪದುಗ ಅದನ್ನ ಪದವಿ ಹೊಲಿಸಿ ಮಂಜುಷ ಮಾಡಿ ದೇವರ ಪರಿಶುದ್ಧವಾದ ಸ್ಥಳದಲ್ಲಿಟ್ಟು ಮಾತಾಡ್ಬೇಕಂದ್ರೆ ಅಲ್ಲಿ ಬಾ ಅಂತಾನಂತೆ ಮೋಶನ. ಮತ್ತೆ ಹಲ್ಲೆಲೂಯ. ನಿನ್ನ ಹೃದಯದಲ್ಲಿ ನವಿಲು ಸೌಂದರ್ಯಕ್ಕೆ ಗುರುತು ಅಂತ ಏನಲ್ಲ, ಆ ನವಿಲು ಗರ್ವಕ್ಕೆ ಗುರುತು. ಒಂದು ವೇಳೆ ಗರ್ವ ಇದ್ರೆ ಇವತ್ತೇ ತೆಗೆದುಹಾಕಲ್ಪಡದೆ. ಎದಕ್ಕಂದ್ರೆ ಬೈಬಲ್ ಹೇಳ್ತದೆ, ತಗ್ಗಿಸಿಕೊಳ್ಳುವವನು ಅಂತರ ಇಲ್ಲ, ತಗ್ಗಿಸಿಕೊಳ್ಳುವವನು ತಗ್ಗಿದೆ ಪ್ರಪಂಚ. ಅದು ಕಳ್ಸ ನಾವೇನ್ ಮಾಡಕತ್ತ ಅದು ತಗ್ಗೆದಲೇ ಅಂತಾರ. ಮತ್ತು ಹೆಣ್ಮಕ್ಳಾಗ ಅಂತಾರ, ಗಣಮಕ್ಳಾಗ ಅಂತಾರ, ಹುಡುಗರಾಗ ಎಲ್ಲ ಅಂತಾರ. ತಗ್ಗೆದಲ್ಲ ಅಂದ್ರೆ ತಗ್ಗಿಸ್ತದ. ನಾವೇನ್ ಮಾಡ್ಲಂತೆ ಪ್ರಪಂಚ ತಗ್ಗೆದಲ್ಲ ಅಂತಾರ. ಏನ್ ಪ್ರೇಮಸರ. ಮತ್ತೇನ್ ಬರ್ಸ್ತದೆ ಒಂದು ವಾಕ್ಯ ಓದೋದ್ರಲ್ಲಿ 23:12 ಓದು. 23:12. ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಅಲ್ಲೆಲ್ಲ ಹೇಳ್ರಿ ಸರಿ. ಹೆಚ್ಚಿಸಿಕೊಳ್ಳುವವರಂತೆ ಏನಾತಾರಂತೆ? ತಗ್ಗಿಸಲ್ಪಡ್ತಾರಂತೆ. ಯಾರು ತಗ್ಗಿಸಲ್ಪಡ್ತಾರೋ ಚಪಾಟ ಕಾಣಿ ಇವಾಗ. ನಿನ್ನೆಟ್ಟಿಗೆ ನೀನೇ ಹೆಚ್ಚಿಸ್ಕೊಳಕ್ ಹೋಗ್ಬೇಡ. ನಿನ್ನನ್ನು ನೋಡಿ ದೇವ್ರು ಹೆಚ್ಚಿಸ್ತಾನಂತಂಗೆ. ಅಲ್ಲೆಲ್ಲಯ್ಯ. ನಿನ್ನನ್ನು ನೀನು ಹೆಚ್ಚಿಸ್ಕೊಳಕ್ ಹೋಗ್ಬೇಡ. ಸಿಲಿ ನಿನ್ನನ್ನು ದೇವ್ರ ಮೇಲೆ ಎತ್ತಂತೆ. ಕೆಲವರಿಗೆ ಬಹಿರಂಗವಾಗಿ ಹೆಚ್ಚಿಸ್ಕೊಳ್ಳುತ್ತದೆ, ಕೆಲವರಿಗೆ ಸ್ಪಿರಿಚುವಲ್ ಆಗಿ ಕೂಡ ಇರ್ತದಂತೆ. ಸ್ಪಿರಿಚುವಲ್ ಅಂದ್ರೆ ಏನ್ ಗೊತ್ತಾ? ಆತ್ಮಿಕವಾಗಿ. ನಾನ್ ಪ್ರಾರ್ಥನೆ ಮಾಡ್ದಂಗ, ನಾನು ಉಪವಾಸ ಮಾಡ್ದಂಗ, ನಾನು ಹಾಡಾಡ್ದಂಗ, ನಾನು ಭಕ್ತಿ ಮಾಡ್ದಂಗ. ಬೈಬಲ್ನಾಗ ಇಬ್ಬರು ಬಂದಾರ ಮತ್ತು ಸಭೆಗೆ ಗೊತ್ತಲ್ಲ. ಒಬ್ಬಾತ ಪರಿಚಯ, ಇನ್ನೊಬ್ಬಾತ ದೇವ್ರ ನಾನು ವಾರಕ್ಕೆ ಎಷ್ಟಾರು ಉಪವಾಸ ಮಾಡ್ತೀನಿ ಗೊತ್ತಲ್ಲ ನಿನಗೆ ಅಂತೆ. ನಾನು ಹೆಂಗ್ ಕೊಡ್ತೀನಿ ಗೊತ್ತಲ್ಲ ದೇವ್ರ ನಿನಗೆ. ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ ಇವನು. ಮತ್ತೆ ನೀವ್ ಯಾರ ಅನ್ಕೊಂಡ್ರಿ? ಇವನು ಮಾತಾಡ್ರೆ ಸುಳ್ಳು ಹೇಳ್ದಾನ, ಎಲ್ಲ ಕೆಟ್ಟ ಕೆಲಸ ಮಾಡ್ತಾನ, ಇವನಂತ ಅಲ್ಲ ಅಂತ. ಆದ್ರೆ ದೇವ್ರು ಯಾರು ಪ್ರಾರ್ಥನೆ ಕೇಳಿ ನೋಡ್ರಿ ಇವಾಗ? ಸುಂಕದವನ. ಯಾರು ತಗ್ಗಿಸಲ್ಪಡ್ತಾರ ಅವ್ರ ಪ್ರಾರ್ಥನೆ ಕೇಳ್ತದ. ನೀನ್ ತಗ್ಗಿಸ್ಕೋಬೇಕಂದ್ರೆ ನೀನ್ ಮೊಣಕಬೇಕು ದೇವ್ರ ಮುಂದೆ. ಯಪ್ಪ ಎದೆ ಬರ್ಕ ದೇವ್ರ ಮುಂದೆ. ಮನುಷ್ಯರ್ ನೋಡ್ತಾರ, ಮನುಷ್ಯರ್ ಕಟ್ಗೆ ಬರ್ರ ಸಿಲಿ. ಅಲ್ಲೆಲ್ಲಯ್ಯ. ದೇವ್ರನ್ನ ನೋಡು. ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ, ತನ್ನನ್ನು ಹೆಚ್ಚಿಸಿಕೊಳ್ಳುವನು. ನೆಬೂಕದ್ನೆಚ್ಚರನ ಏನಾಗಂತೆ? ಅವ್ರ ಮಗ ಏನ್ ಸಾಮಾನ್ಯ ಉರ್ದಿಲ್ಲ, ಬೆಲ್ತೆಶಚ್ಚರನು. ಅಲ್ಲಿ ಚರ್ಚಾಗ ಆ ಗ್ಲಾಸ್ಗಳು ನಮ್ಮಪ್ಪ ತಂದಿಟ್ಟನ ಬಂಗಾರದು ಎರುಸಲೇಮ್ನಾಗಿದ್ದು ಅಂತ ಎಲ್ಲ ತಾಂಬರಲ್ಲ ತಂದು ಅವ್ರು ಎಂಟರ್ನ ಕರ್ಕೊಂಡು ಮತ್ತೆ ಆತ ಇನ್ನೊಬ್ರನ್ನ ಯಾರನ್ನ ಸೆಟಪ್ ಮಾಡ್ಕೊಂಡತಾನ ಅವನ ಕರ್ಕೊಂಡು ಹೇಳ್ಕೊಂಡು ಹೇ ಅಂದ್ಕೊಡ್ದಂತೆ. ದೇವ್ರು ನೋಡನಂತೆ, ಲೇ ನಿಮ್ಮ ಅಪ್ಪಗ ಹುಲ್ಲು ತಿನ್ಸಿನಲ್ಲಿ ನಿಂದೇನ ಕತೆ ಅಂತಾರ. ಕೈ ಬಂದು ಬರಿತದಂತೆ, ಮೆನೆ ತೆಕಲ್ಲಿ ಉಪಾಸಿಸಂತ. ಎದ್ದು ನಡುವಿನಲ್ಲಿರುವಂತ ನರಗಳು ಲೂಸ್ ಆಗ್ಯಾವಂತಂಗೆ. ಅಲ್ಲೆಲ್ಲೂಯ್ಯ. ನಿಮ್ಮಪ್ಪಗ ಹುಲ್ಲು ತಿನಿಸಿನಲ್ಲಿ ನೀನ ಭಯ ಪಡದಂಗ ದೇವರ ಮಂದಿರ ಇರುವಂತ ವಸ್ತುಗಳು ತಗೊಂಡೋಗಿ ಮದ್ಯಪಾನ ಹಚ್ಚಂಡು ನೀನು ನಿನ್ನ ಹೆಂಡತಿ ನೀನ್ ಇಟ್ಕೊಂಡಿರನ್ನೆಲ್ಲ ಕರ್ಕೊಂಡು ಕುಡಿತಿದ್ಯಾ? ಇವತ್ತೇ ಲಾಸ್ಟ್ ಅಂತದನಂತೆ. 5ನೇ ಅಧ್ಯಾಯ ತೆಗೆದು ಹೋದ್ರಿ. ದಾನಿಯೇಲ 5ನೇ ಅಧ್ಯಾಯ 20ನೇ ವಚನ ಹೋದ್ರು. ಸಾರಿ. ಹೀಗೆ ಅವನ ಹೃದಯ ಉಬ್ಬಿ, ಕರೆಕ್ಟಾ? ಹೀಗೆ ಅವನ ಹೃದಯ ಉಬ್ಬಿ
ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ರಾಜಾಸನದಿಂದ ತಳ್ಳಿ ಮಾನವನು ತೆಗೆದುಬಿಟ್ಟು ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮುರುಘ ಬುದ್ಧಿ ಅಂತ ಆಯ್ತಲ್ಲ, ಕಾಡು ಕತ್ತೆಗಳೊಂದಿಗೆ ವಾಸಿಸಿದಲ್ಲ, ಪರಸ್ಪರ ದೇವರ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರು ನೇಮಿಸ್ತಾನೆ ಎಂಬುದಾಗಿ ತಿಳಿದು ಬರುವ ತನಕ ದನಗಳಂತೆ ಏನ್ ಮೇಯ್ದ? ಹುಲ್ಲು ಮೇಯ್ದನಲ್ಲ. ಅವನ ಗತಿ ಆಯ್ತಲ್ಲ, ಆಕಾಶದ ಇಬ್ಬನಿಯು ಅವನ ಮೇಲೆ ತೋಯಿಸುತ್ತಲ್ಲ. ಬೆಲಸಚ್ಚರನೇ ಅವನ ಮಗನಾದ ನೀನು ಇದನ್ನೆಲ್ಲ ನೀನು ನೋಡಿದ್ರು ನಿನ್ನ ಮನಸ್ಸನ್ನು ಏನ್ ಮಾಡಲಿಲ್ಲ. ಅಲೋ ತಗ್ಗೆದಲೆ ಅಂದಿಗೆನಕ ಎಲ್ಲಿ ತುಳಿದು ನಿಂತ್ಕಂತ ದೇವ್ರ ನಿನ್ನ ಅಸಲಿ ದೇವ್ರು ಹೆಂಗ ಬಡಿತಾನ ಗುರ್ತ ಕೆಲವ್ರನ್ನ ಹಿಂಗ ಹೇಳಲ್ಲ, ಹಿಂಗ ಜುಟ್ಟು ಹಿಡ್ಕೊಂಬರ್ತಾನಂತ, ಹಿಂಗ ಹಿಡ್ಕೊಂಡು ಪಟ್ಟ 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 ಎತ್ತಾಗೋತಾನ ಅಸಲಿ. ಅಲೋ ಎತ್ತಾಗೋತಾನ ಅಸಲಿ. ಕೈ ಬಿಟ್ರ ಓಡತನ. ಹುಷಾರಾಗಿರ್ರಿ ದೇವ್ರ ಸನ್ನಿಧಿಗೆ ಬರೋ ಎಲ್ಲರೂ. ದೇವ್ರು ಹಿಡ್ಕೊಂಡು ಬಡಿತಾ ಇದ್ರೆ ಸುಮ್ಮನೆ ಬಡಿಸ್ಯಾಬಕ್ತಪ್ಪ, ತಪ್ಪಿಸ್ಕೊಳಕ ಅಸಲಿ ಜಾರಕಲ್ಲ ಕೂದ್ ಹಿಡ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಗುದ್ದಾಡಕ್ ನೋಡ್ರಿ. ಅಸಲಿ ಏನ್ ಹಿಡ್ಕೊಂಬಕ್ಳ ಅಸಲಿ ಟ್ರೈ ಮಾಡ್ಬೇಡ್ರಮ್ಮ. ಹೆಣ್ಮಕ್ಳು ಗುದ್ದಾಡತ್ ನೋಡ್ರಿ, ಹೂಲ್ ಹಿಡ್ಕೊಂಡ್ರ ಕಿತ್ತಿ ಬರ್ಬೇಕಷ್ಟವು. ನೀನ್ ಇವೆಲ್ಲ ನೋಡಿಗಿ ನಿಮ್ಮ ಅಪ್ಪನ ಏನನ್ನ ಮಾಡಿನಿ, ಏನೆಲ್ಲ ತುಪ್ಪು ಬಳಸಿನಿ ಎಲ್ಲ ನೋಡಿ. ನೀನು ನೋಡಿದ್ರು ಕೂಡ ನಿನ್ನ ಮನಸ್ಸನ್ನ ಏನ್ ಮಾಡ್ಲಿಲ್ಲ ಅಸಲಿ, ನಿನ್ನ ಮನಸ್ಸನ್ನ ಏನ್ ಮಾಡಿಲ್ಲ, ತಗ್ಗಿಸಿಕೊಳ್ಳಿಲ್ಲ ನೀನ್ ನನ್ನ ಮುಂದೆ. ಇವಾಗ ಮುಂದಕ್ಕೋದು ಬಾ. ಯಾರ ವಿರುದ್ಧವಾಗಿ? ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ಹೆಚ್ಚಿಸಿಕೊಂಡು ಎಲ್ಲ ಗಮನ ಇಟ್ಕೊಳ್ಸ್ಕೊಡ್ರಿ. ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ನಿಮ್ಮ ಅಪ್ಪ ತಂದು ದೇವರ ಸನ್ನಿಧಾನದಿಂದ ತಂದು ಇಟ್ಗೆಲ್ಲ ನೀನು ನಿನ್ನ ರಾಜ್ಯದ ಮುಖಂಡರು ಮತ್ತು ಇಲ್ಲಿ ಏನಂತ ಹೇಳ್ತಾನ, ಪತ್ನಿ ಅರ್ಥ ಆಗುತ್ತಲ್ಲ. ಪತ್ನಿಯರಂದ್ರೆ ಹೆಂಡ್ತಿಯರು. ಹಲೋ, ಪತ್ನಿಯರಂದ್ರೆ ಯಾರು? ಹೆಂಡ್ತಿಯರು. ಉಪಪತ್ನಿ ಅಂದ್ರೆ ಸೆಟಪ್ ಮಾಡ್ಕೊಂಡಿರೋರು. ಅವ್ರನ್ನೆಲ್ಲ ಕರ್ಕೊಂಬಂದು ಅವುಗಳಲ್ಲಿ ದ್ರಾಕ್ಷರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರದ, ತಾಮ್ರದ, ಕಬ್ಬಿಣ, ಮರ, ಕಲ್ಲು ದೇವರುಗಳನ್ನು ಸ್ತುತಿಸಿದೆಯಲ್ಲ. ಆದರೆ ನಿನ್ನ ಪ್ರಾಣ ಯಾರ ಕೈಯಲ್ಲೈತೆ? ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ? ಹಲ್ಲೆಲೂಯಾ. ನಿಮ್ಮ ಅಪ್ಪನ ನೋಡ್ತಾ ಬೆಳೆದಿ ನೀನು, ನಿನಗೆ ಬುದ್ಧಿ ಬರ್ಲಿಲ್ಲಲ್ವಾ? ಬೆಲ್ಶಚ್ಚರನೇ, ನೆಬೂಕದ್ನೆಚ್ಚರ ಮಗ ಬೆಲ್ಶಚ್ಚರನು. ಅವರಪ್ಪನ ಕಾಲ ಮುಗಿದೈತಿ. ಮಗ ರಾಜ್ಯಕ್ಕೆ ಬಂದನ. ತಂದೆ ತಂದಿಟ್ಟಿರೋ ಪಾತ್ರೆಗಳು ಎಲ್ಲಿ? ಯೆರೂಸಲೇಮಿಗೆ ಹೋಗಿ ದೇವಾಲಯವನ್ನೆಲ್ಲ ಹಾಳು ಮಾಡಿ ಬೆಂಕಿ ಹಾಕಿ ಸುಟ್ಟು ಅದರಲ್ಲಿರುವ ಬೆಳ್ಳಿ ಬಂಗಾರ ಪಾತ್ರೆ ತಂದು ತನ್ನ ರಾಜ್ಯದಲ್ಲಿ ಇಟ್ಕೊಳ್ಳೋದು ಮಾತು. ತನ್ನ ಕಾಲ ಮುಗಿದೋಯ್ತು. ಮಗ ಬಂದನ, ರಾಜ್ಯವನ್ನು ಪರಿಪಾಲಿಸೋಣ. ಹೆಂಗೋ ನಮ್ಮಪ್ಪ ತಂದಿಟ್ಟರು, ಇರು ಬಿಡಪ್ಪ, ಔಟ್ಲಾಕ್ ನಾನು ಮುಟ್ಟಬೇಕು ಅನ್ಕೊಂಡಿಲ್ಲ. ದೇವರ ಆಲಯದಲ್ಲಿ ವಸ್ತುಗಳು ತಗೊಂಬಂದು ಒಳ್ಳೆ ಬಂಗಾರದ ಗ್ಲಾಸ್ಗಳು ದೇವರಾದ ಇದ್ದುದು, ಅದರಲ್ಲಿ ಧೂಪ ಹಾಕುವಂಥದ್ದು, ದ್ರಾಕ್ಷರಸ ಕುಡಿಯುವಂಥದ್ದು, ಯಾಜಕರ ಮುಟ್ಟುವಂತ ವಸ್ತುಗಳು ತಗೊಂಬಂದು ಆತನ ಹೆಂಡತಿಯರು, ಆತನ ಸೆಟಪ್ಗಳು ಎಲ್ಲ ಇಟ್ಕೊಂಡು ಕುಡಿತಾ ಇದ್ರಂತೆ, ಎಂಜಾಯ್ ಮಾಡ್ತಾರಂತೆ. ಮನಸ್ಸನ್ನ ಏನ್ ಮಾಡ್ಲಿಲ್ಲ ಅಂತ ದೇವ್ರ ಮುಂದೆ ಮನಸ್ಸನ್ನ ತಗ್ಗಿಸಿಕೊಳ್ಳಿಲ್ಲ ಅಂತಾನಂತೆ. ಅದಕ್ಕೋಸ್ಕರವೇ ಕೈ ಬಂದು ಎದುರಿಗೆ ಬರೀತಂತೆ, ಮೆನೆ ಮೆನೆ ತೆಕಲ್ ಉಪರ್ಸಿಸಿ. ನಿನ್ನ ರಾಜ್ಯವು ಏನಾಗ್ತತ, ನೀನು ಮಾಡಿರುವ ನೀತಿ ಕಾರ್ಯಗಳೇನಾಗ್ತವ, ನಿನ್ನನ್ನು ತಕ್ಕಡಿಯಲ್ಲಿ ಇವತ್ತಿಟ್ಟು ತೂಗ್ತದನ. ನಿನ್ನ ಧರ್ಮ ಎಷ್ಟೈತಿ, ನಿನ್ನ ಅನ್ಯಾಯ ಎಷ್ಟೈತಿ. ಇವತ್ತೇ ಲಾಸ್ಟ್ ಅದನ. ನೆಕ್ಸ್ಟ್ ಬೇರೆ ರಾಜರ ಮೇದೇರು ಪಾರ್ಶ್ಯರು ಬಂದು ಇದ್ನ ಸಾಯಿಸಿ ಎಲ್ಲ ರಾಜ್ಯವನ್ನು ಹೊತ್ಕೊಂಡಂತೆ. ಹಲ್ಲೆಲೂಯಾ. ತಗ್ಗಿಸ್ಕೋ ದೇವ್ರ ಮುಂದೆ. ಎಲ್ಲರಂದ್ರೆ ಒಂದ್ಸಾರಿ ತಗ್ಗಿಸ್ಕೋ. ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ನಿನ್ನನ್ನು ತಗ್ಗಿಸ್ಕೋ. ನೀನ್ ತಗ್ಗಿಸ್ರೆ ನಿನ್ನನ್ನು ದೇವ್ರ ಏನ್ ಮಾಡ್ತಾನೆ? ಹೆಚ್ಚಿಸ್ರೆ ನಿನ್ನನ್ನು ನೀನೇ ತಗ್ಗಿಸ್ಕೊಳ್ಳೋ ಪರಿಸ್ಥಿತಿ. ನಮ್ಮನ್ನು ನಾವು ಎಸಲಿ ಏನೈತ್ರಿ? ಅಸಲಿ ಏನೈತಿ? ಮನುಷ್ಯನ ಉಸಿರು ಕೈದು ಬಿಟ್ರೆ ಆಯ್ತು, ಏನ್ ಪ್ರಯೋಜನ ಅಸಲಿ ಅವನ ಮುಂದೆ. ನಾನು 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 ಏನ್ ನೀನ್ ಅಸಲಿ? ನಿನ್ನದು ಅನ್ನುವಂಥದ್ದು ಏನ್ ಅಸಲಿ? ನಿನ್ ಬಾಡಿ ನಿನ್ನದಲ್ಲ, ನಿನ್ ಪ್ರಾಣ ನಿನ್ನದಲ್ಲ ಅಸಲಿ. ನಿನ್ ಉಟ್ಕೊಂಡ ವಸ್ತುಗಳು ನಿನ್ನವಲ್ಲ ಅಸಲಿ. ಎಲ್ಲ
ಎಲ್ಲ ಯಾರಿಂದೋ ಕೊಟ್ಟಿರುವಂತದ್ದು ಬಂದಿರುವಂತದ್ದು ಈ ಭೂಮಿಗೆ ಅಷ್ಟೇ. ನಿನ್ನದು ನಂದು ಅನ್ನುವಂಥದ್ದು ಏನಿಲ್ಲ. ಒಳಗಡೆ ಆತ್ಮಗೊಳಗಿ ನಮ್ಮದಲ್ಲ, ಪ್ರಾಣಗೊಳಗಿ ನಮ್ಮದಲ್ಲ. ಏನು ನನ್ನದು ಏನಿಲ್ಲ ಪ್ರಿಯರ ಮಕ್ಕಳು, ಎಲ್ಲ ಆತನದೇ. ಆಮೇಲೆ ಹೇಳಿರಲ್ಲ ಸರಿ, ಬೈಬಲ್ ಹೇಳ್ತದೆ, ಹೃದಯ ಅನ್ನುವ ಪೊದೆ ಒಳಗೆ ಮುಳ್ಳು ಅನ್ನುವಂಥದ್ದು ಇದ್ರೆ ಹೆಂಗ ಚುಚ್ಚಿ ಹೆಂಗ ನಷ್ಟ ಮಾಡಿ ನಾಶ ಮಾಡ್ತದಂದ್ರೆ, ನೆಬೂಕದ್ನೆಚ್ಚರನ ಬಿಡ್ಲಿಲ್ಲ ಅಹಂಕಾರ, ತನ್ನ ಮಗನ ಬೆಲ್ಶಚ್ಚರನ ಬಿಡ್ಲಿಲ್ಲ ಅಹಂಕಾರ, ಸಭೆಗೆ ಬಂದು ಆತ್ಮಿಕವಾಗಿ ಭಕ್ತಿ ಮಾಡುವಂತ ಪರಿಸರನ ಬಿಡ್ಲಿಲ್ಲ ಅಹಂಕಾರ, ದಾವೀದನ ಜನರ ಮುಂದೆ ನಿಂತ್ಕೊಂಡು ಗೊಲಿಯಾತನ ಬಿಡ್ಲಿಲ್ಲ ಅಹಂಕಾರ. ಅಲ್ಲೆಲ್ಲೂ ಹೇಳ್ರಲ್ಲ ಸರಿ, ಅಹಂಕಾರ ಅನ್ನುವಂಥದ್ದಿದ್ರೆ ಮಾತುಗಳು ಚೇಂಜ್ ಆತವಾ, ಕ್ರಿಯೆಗಳು ಚೇಂಜ್ ಆತವಾ, ನಡತೆ ಚೇಂಜ್ ಆತತ. ಯವನ ಎಷ್ಟೊತ್ತಿರ್ತದ ಗೊತ್ತಾ? ಐಸ್ ಕ್ರೀಮ್ ಕೊಣಕೊಂಡು ಕೈಯಾಗ ಹಿಡ್ಕಷ್ಟು ಹೊತ್ತಿರ್ತತ, ತಿಂದ್ರೆ ಕರಗತತ, ತಿಂತಿದ್ರು ಕರಗತತ. ಹಲೋ, ಕರಗ್ತತ. ಯೌವನ ಗುಡಗಿ ಶಾಶ್ವತವಲ್ಲ. ಯೌವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನನ್ನ ಏನ್ ಮಾಡತ್ತೇನ? ಚಪಳ ತಟ್ಟನೆಲ್ಲರೂ. ಯೌವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸು. ನನಗೇನು ಶಕ್ತಿ ಐತೆ, ನನಗೇನು ಬಲ ಐತೆ, ನಮ್ಮ ಅಪ್ಪನ ಬರ್ಬಿಟ್ಟು ನಮ್ಮ ಅಮ್ಮನ ಬರ್ಬಿಟ್ಟು ಅನ್ಬೇಡ. ಅಲ್ಲೆಲ್ಲೂಯ್ಯ, ಯಾವುದು ಶಾಶ್ವತವಲ್ಲ. ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ, ತಂದೆ ತಾಯಿಗಳ ಮಾತು ಕೇಳ್ರಿ. ಮುಳ್ಳು ಅನ್ನುವಂಥದ್ದು ಅನೇಕರಿಗೆ ಚುಚ್ಚುವಂತ ಪರಿಸ್ಥಿತಿ, ಅದನ್ನ ಚೆಕ್ಕುತ್ತಾನ ದೇವರು. ಕೆಲವು ಸಾರಿ ಚೆಕ್ಕುವಾಗ ನಮಗೆ ಆ ರಾಜರಿಕವಾಗಿರುವಂತದ್ದು, ಆ ಬಂಗಾರದ ಆತನ ಮಹಿಮೆ ನಮ್ಮನ್ನು ಒದಿಸಿ ಆತನ ಮಂದಿರದಲ್ಲಿ ಆತನ ಸ್ಥಳ ನಿಲ್ಲಿಸ್ತಾನ.